ಯಜಮಾನ್ರು ನಮಸ್ಕಾರ. ನಿನ್ನೆ ಒಂದು ಇನ್ಸಿಡೆಂಟ್ ಆಗುತ್ತೆ. ಬನ್ನೂರು ಸಿಹಳ್ಳಿ, ಶ್ರೀನಿವಾಸಪುರ ತಾಲೂಕು, ಮೈಸೂರು ಜಿಲ್ಲೆ, ಬನ್ನೂರು ಸಿಹಳ್ಳಿ ಗ್ರಾಮದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಎಲ್ಲ ಮೊಬೈಲ್ಗಳಲ್ಲಿ ಕೂಡ ಅರ್ಧ ಆಗ್ತಾ ಇದೆ ತಮ್ಮ ಮಗನ ಒಂದು ಸಾವಿನ ಸುದ್ದಿ. ಹಾಗೆಯೇ ನಾನು ಕೂಡ ಸುದ್ದಿ ಮಾಡಿದೆ. ಬೇರೆ ಬೇರೆ ಊಹಾಪೋಹಗಳು ಕೂಡ ಭಾಳ ಕೇಳಿ ಬರ್ತಾ ಇದೆ. ಹಾಗಾಗಿ ತಾವು ನಿಜವಾದ ಸಂಗತಿ ಇಡೀ ರಾಜ್ಯ ನೋಡ್ತಾ ಇದೆ ಈ ವಿಚಾರವಾಗಿ. ಏನಾಯಿತು ಏನು ಅನ್ನೋದು ಕೂಡ ನೀವು ಹೇಳ್ಬೋದಾ? ತಮ್ಮ ಪರಿಚಯ ಮೊದಲು. ಅದು ನಿಮ್ಮ ಹೆಸರು ಸರ್? ಜಯರಾಮ. ಅಕ್ಕೋರ ಹೆಸರು? ಮಂಜುಳ. ಈಗ ಏನಾಯಿತು ಮಗನಿಗೆ? ಮಗನಿಗೆ ಸರ್ ಒಂದು ಹುಡುಗಿ ಕರ್ಕೊಂಡು. ಯಾರು ಹುಡುಗಿ ಅದು? ಆ ಹುಡುಗಿ ನಮ್ಮ ವರ್ಷ ಕೇಳಿದ ಕರ್ಕೊಂಡು ಹೋಗಿದ್ದ? ಕರ್ಕೊಂಡು ಹೋಗಿದ್ದ. ಓಕೆ. ಯಾವಾಗ ಕರ್ಕೊಂಡು ಹೋಗಿದ್ದೆ ಯಜಮಾನ್ರೆ? ಹೋದ ಸೋಮವಾರಿಂದ 8 ಸರಿ ಹೋಗಿ. ಅಲ್ಲಿಂದ ಏನಾಯ್ತು, ಇವರು ಎಲ್ಲೆಲ್ಲ ತಿರುಗಾಡಿ ಇದ್ರು. ಇಲ್ಲಿ ಊರಿನ ಯಜಮಾನ್ಗಳು. ಹುಡುಗಿಗೆ 18 ವರ್ಷ ಆಗಿತ್ತಾ? 18 ವರ್ಷ ಆಗಿಲ್ಲ ಸರ್. 18 ವರ್ಷದಿಂದ ಏನು ಟೈಮಲ್ಲಿ ಅಂತ ಹೇಳಿ ಕದ್ದು ತಿರುಗಾಡ್ತಾ ಇದ್ರು. ಇಬ್ರು ಇಷ್ಟಪಟ್ಟಿದ್ರು? ಇಬ್ಬರು ಇಷ್ಟಪಟ್ಟಿದ್ರು. ಈ ಹುಡುಗ ಈಗ ಯಜಮಾನ್ಗಳಿಗಿಂತ ಅವ್ರ ಮನೆಯವರು ನಮ್ಮ ಮನೆ ತಕ್ಕ ಬಂದು ಇದನ್ನು ಕರೆಸಿ ಉಳಿಸಿದ್ರು. ನಾವು ಫೋನ್ ಎತ್ತೇವೆ ಅಂತ. ಯಾರು ಮನೆ ಹತ್ರ ಬಂದಿದ್ದು? ಹುಡುಗಿ ಅಪ್ಪ ಅಮ್ಮ. ಅವ್ರ ತಂದೆ ತಾಯಿ ಹೆಸರು? ರಾಜಪ್ಪ, ಕುಮಾರ, ರತ್ನಮ್ಮ. ಏನಂದ್ರು ಮನೆ ಹತ್ರ ಬಂದು? ನನ್ನ ಹತ್ರ ಬಂದು ಗಾಡಿನೂ ಮಾಡಿದ್ರು. ನಾವು ಫೋನ್ ಎತ್ತೀರ ನೋಡ್ಮ ಕಥ ಮಾಡ್ತೀನಿ ಅಂತ ಹೇಳಿ. ಆಮೇಲೆ ಹೋಗಿ ಯಜಮಾನ್ಗಳಿಬ್ರು ಅವರು ನಮ್ಮಲ್ಲಿ ಅವ್ರಿಗೆ ಹೋಗಿ ಹೇಳ್ತಂದ್ರು. ಯಾರು ಯಜಮಾನ್ಗಳು? ಇದು ಮಂಜ, ಕುಮಾರ ಅಂತ ಹೇಳಿ. ಏನಾಗಿದೆ ಅವರಲ್ಲಿ? ಅವರು ಜಿಲ್ಲಾ ಇದು ನಮ್ಮ ಪಂಚಾಯತಿ ಅಧ್ಯಕ್ಷರಾಗವ್ರ ಕುಮಾರ ಅನ್ನೋರು. ಇವರು ಸುಮ್ಮನೆ ಅವ್ರ ದಂಡದಲ್ಲಿ ಆಡಂಬರ ಆಡ್ಕೊಂಡು ಇವ್ರಿಗೆ ಜಾಸ್ತಿ ಆಡಂಬರ ನಡೀತಾರೆ ನಮ್ಮೂರೊಳಗೆ. ಮಂಜು ಅವ್ರದ್ದು ಅವ್ರ ದಂಡದ ಅವ್ರ ರೈತರು ಅವ್ರದ್ದೇನು ವ್ಯಾಪಾರ ನಡೀತಾರೆ, ಇವ್ರದ್ದೇ ಜಾಸ್ತಿ ನಡೀತಾರೆ ಬಂದು. ಏನಾಯ್ತು ಈಗ? ಅವ್ರು ಏನು ಮಾಡಿದ್ರು ಅಂದರೆ ಕರ್ಕೊಂಡು ಅಲ್ಲಿ ಕರ್ಕೊಬನ್ನಿ ನಾನು ಸೇರ್ಸ್ಕೊಂಡ್ರೆ ನ್ಯಾಯ ಮಾಡ್ತೀನಿ ಅಂತೇಳಿ. ಅವರು ಎಲ್ಲಿ ಕರ್ಕೊಂಬನ್ನಿ ಅಂತ? ಉಳಿದ ಮನೆ ಅಂತ ಊರು. ಯಾರ್ದದು? ಟಗರಿ ಕುಮಾರ ಅವ್ರದ್ದು. ಆ ಮನೆ ತಕ್ಕ ಕರಿಸ್ತಂದ್ರು ನಮ್ಮನ್ನು ಅವ್ರು. ಎಷ್ಟು ಗಂಟೆಗೆ? 12-12:30 ನಮ್ಮ ಮನೆಗೆ. ಯಾರು ಹೋದ್ರಿ? ನಾವು ನಮ್ಮ ಹೆಂಗಸರು ನಮ್ಮ ಹುಡುಗಿ ಕರ್ಕೊಯ್ದು ಮುಖಿತ್ತು. ಓಕೆ. ಹುಡುಗಿ ಕರ್ಕೊಯ್ದು ಹುಡುಗಿ ಕೈಲಿ ಯಾಕೆ ಎಷ್ಟು ಹಾಕೊಂಡು ನಾವೀಗ ಸಿದ್ಧ ಮಾಡ್ತೀನಿ ಅಂದರು. ಆಮೇಲೆ ಹುಡುಗ ಬೇಕು. ಯಾರು ಏನು ಸಿದ್ಧ ಮಾಡ್ತೀನಿ ಅಂತಂದ್ರು? ಯಾರು ಹೇಳಿದ್ರು ಅಂತ? ಅವರೇ ಕುಮಾರ್ ಅವ್ರಿಗೂ ಮಂಜು ಅವ್ರಿಗೂ ಶುದ್ಧ ಮಾಡ್ತೀನಿ ನನ್ನ. ಕನ್ನಡ ಇದೆ ಕಟ್ಟಾಗ್ತಿದ್ಯಾ? ಶುದ್ಧ ಮಾಡ್ತೀನಿ ನಮಗೆ. ಅದೆಲ್ಲ ಇದ್ದೇನೆ ಸರ್ ಮಾಡ್ತೀನಿ. ನಿಮ್ಗೆ ಮುಂದಕ್ಕೆ ಹೋಗ್ಬೇಕಾಯ್ತು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಹಂಚ್ಬೇಕಾಯ್ತು, ಯಾರು ಹಿಡಿತಾರೆ ಎಲ್ಲ ನಮ್ಗೆ ಹೇಳಿದ್ರು. ಹಂಗಂದ ನಮಗೆ ಹುಡುಗಿ ಕರ್ಕೊ ಹೋದ್ರು. ಹುಡುಗಿ ಕರ್ಕೊ ಹೋದ್ಮೇಲೆ ಹುಡುಗಿದಂತಾನೆ ಅಂತಾನೆ ಮಾಡೋದು ಅಂತ ಹೇಳಿ ಹುಡುಗನ ಕರಿತೀನಿ. ಕರೆಸಿದ ಮೇಲೆ ಏಕು ಬಂದು ಏನು ಬಾಕ್ರಿಗೆ ಬತ್ತಿಗೆ ಹಿಡಿದು ವಾರ ಇದ್ರು. ಯಾರು? ಅವರು ಸಂಬಂಧಿಕರು, ಹುಡುಗಿ ಸಂಬಂಧಿಕರು ಮತ್ತು ಮಂಜ ಸಂಬಂಧಿಕರು ಎಲ್ಲ ಸೇರಿ ಹೊಡೆದ್ರು. ಓಕೆ. ಹೊಡೆದಾದ್ಮೇಲೆ ಕರ್ಕೋಗಿ ಎಲ್ಲ ಸೇರ್ಕೊಂಡು ಮಂಜ ನಮಗೆ ಕುಂತ್ಕೊಂಡ ಆ ಹುಡುಗನಿಗೆ ಕುಣಿಸ್ಕೊಂಡ್ರು. ಯಾಕೆ ಕರ್ಕೊಯ್ದ? ನಿಮ್ಮ ಮಗನ ಕರ್ಕೊಯ್ದು, ನಿಮ್ಮ ಚಿಕ್ಕಪ್ಪನ ಮಗ ಕರ್ಕೊಯ್ದ್ರು ಅಂತೇಳಿ ಇಂತೇಮ ಅಂತ ಬಾಯಿ ಬಂದಾಗ. ಚಿಕ್ಕವನ ಮಗಳ ಆಗ್ಬೇಕಾಯ್ತಾ? ಏನು ನಮಗೆ ಸಾಮಾಜಿಕ ಮತ್ತೆ ಅದೇನು ಹೇಳಿದ್ರು? ಈ ಥರವಾಗಿ ಬಾಯಿಗೆ ಬಂದ ಮಾತಾಡಿದ್ರು. ಬಾಯಿಗೆ ಬಂದ ಮಾತಾಡ್ಬಿಟ್ಟು ಕೊನೆಯಲ್ಲಿ ದಂಡಲ್ಲಿ ರಿಪೀಷನ್ ಕೊಟ್ಟ ಈಗಲೂ ಅದೇ ಎಲ್ಲ ರಿಪೀಷನ್ ಕೊಟ್ಟಲ್ಲಿ ರಿಪೀಟ್ ಹಾಕ ದುಡ್ಡು ಏನಾದ್ರು ಎಷ್ಟು ಏರ್ ಹಾಕಿದ್ರು ತಲಬಕ್ಕ ಸುಮ್ಮನೆ ಕೂತ್ಕೊಂಡು ಹೊರತು ಇಂತಿಯಾಗ ಏನು ಮಾತಾಡೋದು. ನಮ್ಗೆ ಹಾಕಲು ತಲೆ ಕಾಯ್ತಾರೆ. ನಾನೇನಾದ್ರು ಬಿಟ್ಟುಬಿಟ್ಟಾಗ ಅಲ್ಲಿ ನಮ್ಮ ಯಾವಾರ ಕೆಟ್ಟ ಹೋಗ್ಬಿಟ್ಟದೇನೋ, ಹೆಂಗೋ ಇದೆ ಸರ್ ಅದೇನೋ ಅಲ್ಲಿ ಮೈದಾನಕ್ಕೆ ಬಂದೆ. ಹಂಗಾದ್ಮೇಲೆ ನಾವು ಬಂದು ನಾಲ್ಕು ಹೊತ್ತು ಮನೆ ತಕ್ಕ ಬಂದರು. ಮನೆ ತಕ್ಕ ಬಂದಮೇಲೆ ಇವರು ಬೆಳಿಗ್ಗೆ ನೆನ್ನೆ ಬೆಳಿಗ್ಗೆ ಇನ್ನು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಮನೇಲಿ? ನೇಣು ಹಾಕೊಂಡ್ಬಿಟ್ಟಿದ್ದಾನೆ. 5 ಜನ ಅಥವಾ ಅವರೇ ಮಾಡ್ಬಿಟ್ಟು ಹೋಗಿದ್ದಾರ. ನೀವಿರ್ಲಿಲ್ಲ? ಆಮೇಲೆ ನಿಮ್ಗೆ ಏನೇನೋ ಹೊಡೆದ್ರ? ನಮ್ಗೆ ಸರ್ ಹೊಡಿತೀನಿ ಅಂತ ಕಾಲು ಎತ್ತದು ಎಲ್ಲಿ ಇಲ್ಲಿ ಮನ ಅಷ್ಟಾಗಿ ಇದೆಲ್ಲ ಇನ್ಸಿಡೆಂಟ್. ಮತ್ತೆ ಊರಲ್ಲಿ ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಜನ ನಿಮ್ಮ ಪರವಾಗಿ ಮಾತಾಡ್ತಾರೆ, ಹುಡುಗನ ಪರವಾಗಿ ಮಾತಾಡ್ತಾರೆ. ಏನೋ ಒಂದು ಈ ಥರ ಆದಂಥ ವಿಚಾರ ಒಂದು ನ್ಯಾಯ ಪಂಚಾಯತಿಯಲ್ಲಿ ತೀರ್ಮಾನ ಮಾಡಬಹುದಾಯ್ತು ಅನ್ನೋ ಥರ ಕೂಡ ಮಾಡೋಕೆ ಏನಾಯ್ತು ಗೊತ್ತಾ ಸರ್? ಇದು ಇಲ್ಲಿ ಚೌಡಿ ಒಂದು ಇನ್ನೊಂದು ರಂಗರ ಕುಂತಿದ್ರೆ ಕೇಳಿ ಇದು ಮಾಡ್ಬೋದಾಯ್ತು. ಅವ್ರು ಉಳಿದ ಮನೆ ಅಂದರೆ ಒಂದು ಕಾಡು ಮೇಲೆ ಸರ್ ಇದೆಲ್ಲ ಅಲ್ಲಿ ಇದೆಲ್ಲ ಅವತ್ತು ಅವನಿಗೆ ಬರುವಾಗ್ಲೂ ನಾನು ಬೈಕ ಬಂದು ನನ್ನ ಮಗನ್ ತಕ್ಕ ಬರ್ದು ಆಗ್ಲಿ ಅಲ್ಲ ಅಪ್ಪೋ ಅನ್ಕೊಂಡು. ಎಷ್ಟು ಏಜ್ ಮಗನಿಗೆ?
ಎಷ್ಟು ಜನ ಮಕ್ಕಳು ತಮಗೆ? ಇಬ್ರು. ಇವ್ರು ದೊಡ್ಡವರು ಚಿಕ್ಕವರ? ಅವ್ರ ಹೆಸರು ನಾಗೇಂದ್ರ ಅಂತ. ಏನು ಓದಿದ್ರು? ಏನು ಕೆಲಸ ಮಾಡ್ತಾ ಇದ್ರು ಯಜಮಾನ್ರು? ಈಗ ಗಾರ ಕೆಲಸ ಮಾಡ್ತಿದ್ರು, ದನ ಮಡಿಗೆ ಒಂದು ದನ ಮಡಿ ತಂದಿದ್ರು, ಗಾರ ಕೆಲಸ ಹೋಗಿ ದನ ಹೊಡೆದು ಕಳ್ಸ್ಕೊತೀವಿ. ಹಾಗಾಗಿ ಈ ಥರ ಆಗಿದೆ. ಅವ್ರಿಬ್ರು ಹುಡುಗ ಹುಡುಗಿ ಇಬ್ರು ಇಷ್ಟಪಟ್ಟಿದ್ರು ಸರ್. ಹುಡುಗರು ಕೂಡ ನಮ್ಮ ಜೊತೆ ಬಾಯಿ ಹೋಗ್ಬೇಕಾದ್ರೂ ನಾನು ಹೋಗುದಿಲ್ಲ. ಬರ್ಬೇಕಾದ್ರೆ ಎಲ್ಲಿಂದ ಬರ್ತಾ ಇದ್ರು? ಇವರು ಬೆಂಗಳೂರಲ್ಲೆಲ್ಲ ಇದ್ರು. ಫೋನ್ ಎತ್ತದಲ್ಲ, ಹಿಂಗೆ ಆಗ್ಬಿಡ್ತಾ ಇಲ್ಲಿ ನಮ್ಮೆಲ್ಲ ಕೇಸ್ ಹಾಕ್ತವ್ರೆ, ನಮ್ಮ ನಿಲ್ಕೊಂಡಿರ್ತಾರೆ, ಬಂದು ಕೆಮ್ಮೆ ಮಾಡ್ಕೊಂಡು ಬರೀ ಅಂದಕಾರ ಹುಡುಗಿ ಭಾರಿ ಇಷ್ಟಪಟ್ಟಿದ್ರು. ಅಪ್ಪ ನಮ್ಮ ಬಂದ್ರೆ ನಮ್ಮ ಹೊಡೆದಾಕ್ಬಿಡ್ತಾರೆ, ನಮ್ಮ ಕಾಡಂದ್ರೆ ಎಲ್ಲಾರ ಕಾಲ ಕಳ್ಬಿಟ್ಟು ನಮ್ಮ ಕಾಡ ಬೇಕಾ ಬರುವ ಅಂತ ಒಂದು ಹುಡುಗಿ ಮೈನರ್ ಆದ್ರಿಂದ ಹುಡುಗಿ ಬರೋದಕ್ಕೆ ಎದುರ್ಕೊಂಡ್ರು ಅಂತದ್ದು, ಮೈನರ್ ಆದ್ರಿಂದ ಎದುರ್ಕೊಂಡ್ರು. ಜೊತೆಗೆ ಆ ಹುಡುಗನು ಕೂಡ ಎಲ್ಲ ಹತಾಶರ ಮಾಡ್ಬಿಡಿದ್ರೆ ಒಂದು ಭಯ ಐತೇನೋ. ಆ ಭಯದಿಂದ ಸರ್ ಬರ್ದಂತಾಯಿತು. ಕೊನೆಗೆ ನಮ್ಮ ಅಪ್ಪ ನಮ್ಮ ನಿಲ್ಕೊಂಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ತನಿಖ ಅವತ್ತು. ಅಲ್ಲ, ಈಗ ಯಜಮಾನ್ರು ಅಂದ್ರೆ ಒಂದು ಊರಿನಲ್ಲಿ ಒಂದು ಕೂತ್ಕೊಂಡು ನ್ಯಾಯ ಪಂಚಾಯತಿ ಮಾಡಿ ಅದಕ್ಕೋಸ್ಕರ ಇರುವಂತ ಯಜಮಾನ್ರುಗಳಲ್ವಾ? ಈ ರೀತಿಯಾಗಿ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಕರ್ಕೊಂಡೋಗಿ ಈ ತರ ಹೊಡೆದು ಬಡದು ನಾಳೆ ದಿನ ಈ ತರ ಆದಾಗ ಹೊಡೆದ ನನ್ನ ಮಗ ಹೊಡೆದು ಅವಮಾನ ತಾಳ್ನಾದಂತಾನೆ ಅವನೇ ಮಾಡ್ತಾ ಇದ್ದಾನೋ ಅಥವಾ ಅವರೇ ಶೇರ್ ಮಾಡಿದಾರೋ ನೀವು ಮನೆ ಇರುವಾಗ ಗದ್ದೆಯಿಂದ ಫೋನ್ ಮಾಡಿ ಕರ್ಸ್ಕೊಂಡ್ರು. ಅಯ್ಯೋ ಮಗನೇ. ಈಗ ಅವ್ರು ಹೊಡೆದಾಗ ಅವ್ರಿಗೆ ಯಾವ ತರ ಪರಿಸ್ಥಿತಿ ಇತ್ತು? ಆ ಹುಡುಗಂಗೆ ಏನೇನು ಲೇಟ್ ಆಗಿತ್ತು? ಎಲ್ಲೇ ಲೇಟ್ ಆಗಿತ್ತು ಅವ್ನಿಗೆ? ಅವ್ರಿಗೆ ತಲೆ ಒಂದ್ ಸ್ವಲ್ಪ ತಲೆನೋಯ್ತಾದೇನ ಹಿಡಿದು ಇವಾಗ ತಲೆ ಹೆಂಗೆ ಇಟ್ಕೊಂಡು ತಲೆ ಈ ತರ ತಲೆ ಕಟ್ ಮಾಡ್ತಾ ಇದೆ ಬೋಳಿ ಒಂದ್ ವಿಚಾರ ಸಾರ್ವಜನಿಕವಾದಂತ ಹೇಳಿಕೆಗಳು ಬರ್ತಾ ಇರೋದೇನು ಅಂದ್ರೆ, ನೀವು ಅವರೆಲ್ಲ ಚೆನ್ನಾಗಿದ್ರೆ ಒಂದೇ ಕುಟುಂಬದವ್ರ ತರ ಇದ್ರಿ, ಮತ್ತೆ ಆ ಹುಡುಗ ಬಹಳ ಓಡಾಡ್ಕೊಂಡಿದ್ದ ಅವ್ರ ಮನೆ ಜೊತೆ. ಆ ಮನೆ ಒಳಗೆ ಕಮ್ಮಿ ಅಂದ್ರು ನನ್ನ ಮನೆಯಿಂದ 10 ಲಕ್ಷ ರೂಪಾಯಿ ಮ್ಯಾಲ ದುಡ್ಡು ಹೋಗೋದು ಸರ್. ಯಾಕೆ ಏನಾಯ್ತು? ಏನ್ ಮಾಡ್ತೀನಿ ಅವ್ರಿಗೆ ಇವ್ರಿಗೆ ಬೆಂದನಿಕೆ ಚೆನ್ನಾಗಿತ್ತು, ಸಹಾಯ ಹಸ್ತ ಮಾಡ್ತಾ ಇದ್ದಾರೆ. ಆಯ್ತು. ಅಕ್ಕುಟ್ಟು ಹೋಗಿದ್ರು ಸಹ ಅವತ್ತು ಏನು ಇಲ್ಲ, ಟಿಕೆಟ್ ಆಗಿತ್ತು. ಇದೇನಾಯ್ತು ಅಂದ್ರೆ ನಾನು ಗಾರೆ ಕೆಲಸ ಮಾಡ್ತೇನೆಪ್ಪ, ನಾನು ಕೆವಡ ಚಿಟಿಪಟಿ ಕಟ್ಕಟ್ಟೇನೆ, ನಾನು ಯಾವಾಗ ಅಂತ ನಂತವು ತಿಕ್ರಿ ಹುಡುಗಿನ ಇಷ್ಟಪಟ್ಟಿದ್ರು. ಹುಡುಗಿ ನಮ್ಗೆ ಇಲ್ಲಿ ಗಂಟಲು ಗೊತ್ತಿಲ್ಲ, ಈಗ ಇಷ್ಟಪಟ್ಟು ಹಿಂಗೆ ಆಗದೆ ಅಂತ ಗೊತ್ತಾಯ್ತು. ಮಕ್ಕಳು ನಡೀತಾ ಇತ್ತು ಅಂತ ಈಗ ಒಂದು ತಿಂಗಳು 15 ದಿವಸಕ್ಕೆ ನಮ್ಗೆ ಇದು ಗೊತ್ತಾಗ್ತಿತ್ತು. ಈಗ ನೀವೊಂದು ಆಪಾದನೆ ಮಾಡ್ತಾ ಇದ್ದೀರಾ, ಯಜಮಾನರುಗಳು ಈ ತರ ಹೊಡೆದು ಬೆದರಿಕೆ ಹಾಕಿ ಇವತ್ತು ಜೀವ ಭಯ ಹೊಡೆದ್ರು, ಹಾಗಾಗಿ ಒಂದು ಪ್ರಚೋದನಕಾರಿಯಾಗಿ ಮಾತಾಡೋದು, ಒಂದಷ್ಟು ಏನೋ ಮಾತಾಡೋದಂತಲ್ಲ, ಇದಕ್ಕಿಂತ ಸಾಯಿದಾರು ವಾಸಿ ಅಂತ ಏನೋ ಮಾತಾಡೋದಂತಲ್ಲ, ಹಾಗಾಗಿ ಒಂದು ಪ್ರಚೋದನಕಾರಿ ಹೇಳಿಕೆಯಿಂದ ಇವತ್ತು ತೀರೋಗಿದ್ದೀನಿ ಅಂತ ಅಸೋಸಿಯೇಟ್ ಮಾಡ್ಕೊಂಡಿದ್ದಂತ ಸಾರ್ವಜನಿಕವಾದಂಥ ವಿಚಾರಗಳು. ಇನ್ನೊಂದಷ್ಟು ವಿಚಾರಗಳು ಇದೆ, ಅದು ಇಲ್ಲಿ ಲೈವ್ ಆಗಿ ಹೇಳಕ್ಕಾಗಲ್ಲ. ಕೆಲವೊಂದು ವಿಚಾರಗಳು ಕೂಡ ನಾನು ಮಾಹಿತಿಗಳನ್ನ ಕಲೆ ಹಾಕಿದ್ದೀನಿ. ಬಟ್ ಏನು ಅಂತಂದ್ರೆ, ಇವತ್ತು ಹೋದಂಥ ಪ್ರಾಣ ಬರಲ್ಲ. ಒಂದು ತಿಳ್ಕೊಬೇಕು ಯಜಮಾನರುಗಳ, ದಯವಿಟ್ಟು ಎಲ್ಲ ಇಡೀ ರಾಜ್ಯದ ಯಜಮಾನರುಗಳು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಇವತ್ತು ಇಂಥ ಸಮಸ್ಯೆಗಳಿದ್ರೆ ನೀವು ಯಜಮಾನರಾಗಿ ಊರುಗಳಲ್ಲಿ, ಗ್ರಾಮಗಳಲ್ಲಿ ಈ ತರ ಒಂದು ಕೆಲಸ ಮಾಡಕ್ ಹೋದಾಗ ನೋಡಿ ಒಂದು ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವೆಲ್ಲ ತಪ್ಪು. ಇದು ಯಜಮಾನರುಗಳು ಮಾಡುವಂತ, ಅಥವಾ ನಿಮ್ಗೆ ಕಾನೂನಾತ್ಮಕ ಹೋರಾಟ ಇದ್ರೆ ಕಾನೂನಾತ್ಮಕ ಹೋರಾಟ ಮಾಡಿ. ನನ್ನ ಮಗ ಹೊಂಟ ಪುನಃ ನನ್ನ ಮಗ ನನ್ನ ಕೈ ಸಿಕ್ಕಿಲ್ಲ, ಇಂತಿ ಅವ್ರು ಮಾಡ್ತಾರೆ ಆ ಕೆಲಸವಾ ಮಾಡಿದಾಗ ಅವ್ರು ನ್ಯಾಯ ತೋರಿಸ್ಕೊಡ್ತಾರೆ. ನಮ್ಮ ಆಳ್ವರಲ್ಲಿ ಅಂತ ಹೋಗ್ತಾರೆ. ಆಮೇಲೆ ಇನ್ನೊಂದು ಪರವಾಗಿ ನಿಮ್ಮ ಮಾತಾಡಕ್ ಬಿಡಿ ಯಜಮಾನ್ರೆ, ನಿಮ್ಮ ಪರವಾಗಿ ಯಾರಿದ್ದಾರೆ ಈಗ ನಿಂತ್ಕೊಳ್ಳೋಕೆ? ನಮ್ಮ ಪರವಾಗಿ ಯಾರು ಇದೆ? ನಮ್ಮ ಇಂಥ ಜನಗಳು ನಮ್ಮ ಪರವಾಗಿ. ನಿಮ್ಮ ಮನೆ ಮುಂದೆ 1000 ಜನ ಬರ್ತಾರೆ. ನಾನು ಕೂಡ ಇರಲಿಲ್ಲ ಅವತ್ತು, ನಾನು ಇದ್ದಿದ್ರೆ ಯಾಕೆಂದ್ರೆ ನಮ್ಮ ಹುಡುಗ ಅಂದ್ರೆ ಒಂದು ಸ್ವಲ್ಪ ಜನದೊಂದಿಗೆ ರೀತಿಯಾಗಿ ಕಾಲ ಕಳ್ಕೊಬೇಕಿದ್ದಂತ ಮನುಷ್ಯ. ನಾನಂತೂ ಊರಲ್ಲಿ ನಿಂತ್ಕೊತಿದ್ದವಲ್ಲ, ಒಂದು ಕಷ್ಟ ಸುಖ ಬರೋದ ಕಾರ್ಯಕ್ರಮ. ಎಲ್ಲಾ ಪ್ರೇಮಿಗಳಿಗೆ ಇದೇ ಕೊನೆ ಆಗ್ಬಿಟ್ರೆ ಸಮಾಜ ಹೆಂಗಿರುತ್ತೆ? ಇವರೆಲ್ಲ ಏನ್ ಕೆಲಸ ಮಾಡ್ತಾರೆ ಯಜಮಾನರುಗಳು, ಊರಲ್ಲಿ ಯಜಮಾನರುಗಳು ಅಂತ. ಈಗ ಉದಾಹರಣೆಗೆ ಹುಡುಗಿಗೆ ಕಾಣೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ 26ನೇ ತಾರೀಕು. ಕಂಪ್ಲೇಂಟ್ ಇಶ್ಯೂ ಮಾಡ್ಕೊಂಡು ಪೊಲೀಸ್ ಇಲಾಖೆ ಏನ್ ಮಾಡ್ಬೇಕು ಆ ಕೆಲಸ ಮಾಡುತ್ತೆ. ಇವ್ರೇನ್ ಕಾನೂನು ಕೈ ತಗೊಳ್ಳೋಂಥದ್ದು ಮಾಡಿ ಸರ್? ಅದು ಅವಮಾನ ತಾಗಂತಾನೆ ಮಾಡ್ತಾ ಇದ್ದೇನೋ ಅಥವಾ ಇವರೇ ನಮ್ಗೆ ಅದು ಹೋದ್ಮೇಲೆ? ಈಗ ಒಂದು ಹುಡುಗಿ ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದ ಅಂತ ಹೇಳಿದ್ರಿ ನೀವು, ಒಂದಷ್ಟು ಎಲ್ಲ ಬಹಳ ಅನ್ಯೂನ್ಯವಾಗಿದ್ವಿ. ಊರೇ ಮಾಡೋದು ಸರ್. ನಮ್ಮ ಒಂದು ಲೆಕ್ಕಾಚಾರ ಕೃತಜ್ಞತೆ ಬೇಡವಾ? ಆ ಒಂದು ಮನೆತನಕ್ಕಾಗ್ಲಿ, ಆ ಒಂದು ನೋಡಿ. ಒಂದು ವಿಷಯ ದಯವಿಟ್ಟು ಹೇಳ್ತೀನಿ ಕೇಳಿ, ಯಾರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಬಟ್ ಇದಂತ ವಿಚಾರ ಇವತ್ತು ಎಲ್ಲಾ ಪ್ರೇಮಿಗಳಿಗೆ ಹಿಂಗೆ ಆಗ್ಬಿಟ್ರೆ, ಇವತ್ತು ಸಮಾಜ ಏನ್ ಅನಿಸುತ್ತೆ ಹೇಳಿ ಸಮಾಜ? ಹಾಗಾಗಿ ಊರಿನ ಯಜಮಾನರುಗಳು ಏನ್ ಮಾಡ್ಬೇಕು, ಅವ್ರ ಜವಾಬ್ದಾರಿಗಳು ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಹಾಗಾಗಿ ಇವತ್ತು ಯಜಮಾನಿಕೆ ಅಂತ ಕೊಟ್ಟಂತ ವಿಚಾರನ ಪೊಲೀಸ್ ಇಲಾಖೆಗಳ ಕಾನೂನಾತ್ಮಕವಾದಂತ ಇವರೇ ಕಾನೂನ ಕೈ ತಗೊಂಡ್ರೆ ಆಯ್ತಾ, ಇಂಥ
ಬಡ ರೈತರ ಕುಟುಂಬ ಏನಾಗುತ್ತೆ ಅಂತ ಒಂಚೂರು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸಾರ್ವಜನಿಕವಾದಂಥ ವಿಚಾರಗಳು ಊರಿನಲ್ಲಿ ಬೇರೆ ಬೇರೆ ಥರನೇ ಮಾತಾಡ್ಕೊತಾ ಇದ್ದಾರೆ. ಯಾಕೆಂದ್ರೆ ಒಂದು ಹೆಣ್ಮಗಳು ಕೂಡ ವಿಚಾರವಾಗಿ ನಾವು ಮಾತಾಡಬೇಕು. ಯಾಕೆಂದ್ರೆ ಒಂದು ಹೆಣ್ಮಗಳು ಕೂಡ ಅಲ್ಲಿ ಇಂಪಾರ್ಟೆಂಟ್. ನಾಳೆ ದಿನ ಹೆಣ್ಮಗಳ ಭವಿಷ್ಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಮನೆತನದವರು ಮತ್ತೆ ಆ ಯಜಮಾನರು ಕೂಡ ಒಂದು ಸಂಧಾನ ಮಾಡಬಹುದಾಯ್ತು ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತೆ. ಆದ್ರೆ ಈ ಒಂದು ರೀತಿ ತಾವೇ ಎಲ್ಲದಕ್ಕೂ ಕಾರಣ ಅಲ್ಲ ಅನ್ನೋದು ಕೂಡ ನಾನು ಹೇಳುವಂಥದ್ದು. ಹಾಗಾಗಿ ನೋಡಿ, ಆ ಹುಡುಗ ತಿರೋದಾಗ ಇವರು ಅನಾಥರಾಗ್ತಾರೆ ತಂದೆ ತಾಯಿ. ದಯವಿಟ್ಟು ಇದನ್ನ ರಾಜ್ಯದಲ್ಲಿ ಎಲ್ಲ ಒಂದಷ್ಟು ಯುವಕತೆ ಅರ್ಥ ಮಾಡ್ಕೊಬೇಕು. ಮತ್ತೆ ಯಜಮಾನರುಗಳು, ಗ್ರಾಮದ ಯಜಮಾನರುಗಳು ಕೂಡ ಒಂದು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ನನಗೆ ಯಾರ ಪರವಾಗಿ ಕೂಡ ಬಂದಿಲ್ಲ, ಇವತ್ತು ಏನ್ ಸಂತೃಪ್ತಿ ಇದ್ದಾರೆ ಅವ್ರ ಪರವಾಗಿ ಕೂಡ ಬಂದಿರುವಂಥದ್ದು. ಇವ್ರ ಮನೆ ಮುಂದೆ 1000 ಜನ ಸೇರ್ತಾರೆ ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅವ್ರ ಮನೆ ಮುಂದೆ ಊರಿನ ಗ್ರಾಮಸ್ಥರು 1000 ಜನ ಸೇರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಅಂದ್ರೆ ಒಳ್ಳೆ ವ್ಯಕ್ತಿತ್ವ ಇದ್ರೆ ಯಾರ ಮನೆ ಮುಂದೆ ಬೇಕಾದ್ರೆ 1000 ಜನ ಸೇರ್ತಾರೆ. ಆ ನ್ಯಾಯ ಬೇಕು ಅಂದ್ರೆ ಯಾರ ಮನೆ ಮುಂದೆ 1000 ಜನ ಸೇರ್ತಾರೆ. ಬಟ್ ಈ ರೀತಿಯಾದಂತ ಧಾರವಾಡ ವಿಚಾರಗಳು. ಆಮೇಲೆ ಕಂಪ್ಲೇಂಟ್ ಕೂಡ ನಿಮಗೆ, ನೀವು ಕೂಡ ಕಂಪ್ಲೇಂಟ್ ಕೊಡ್ತೀರಾ. ಅವರು ಎಲ್ಲ ಅಬ್ಸೆಂಟ್ ಆಗಿದ್ದಾರೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಅಬ್ಸೆಂಟ್ ಆಗಿದೆ, ಅವ್ರ ಮೇಲೆ ಇದಾಗಿದೆ ಅಂತ. ನೋಡಿ, ಇವತ್ತು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ನೀವೇನೇ ಆರೋಪ ಮಾಡ್ಬೋದು, ನನ್ನ ಮೂಲಕ ಆಗ್ಬೋದು, ಸಾರ್ವಜನಿಕವಾಗಿ. ಆದ್ರೆ ಅಲ್ಲಿ ಒಡೆದವರೇನಕ್ಕೆ ಸಾಕ್ಷಿಗಳು ಕೇಳುತ್ತೆ. ನಮ್ಮಲ್ಲಿ ಏನು ಕಾನೂನಾತ್ಮಕ ಏನು ಹೋರಾಟ ಮಾಡಬೇಕು ಅಂತಂದ್ರೆ ಕೆಲವೊಂದು ಕಾನೂನಿನ ಸರಳತೆಗಳು ಮತ್ತೆ ನುಸುಳುವಂತ ಕೆಲಸಗಳಾಗುತ್ತೆ. ಸಾಕ್ಷಿಗಳು ಕೇಳುತ್ತೆ ಕೋರ್ಟು. ಹಾಗಾಗಿ ಇವತ್ತು ಅದೆಲ್ಲ ಸಾಕ್ಷಿಗಳು ಉಳಿಸಲು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಆಯ್ತಾ, ಎಲ್ಲೋ ಒಂದ್ ಕಡೆ ಕರ್ಕೊಂಡೋಗಿ ಒಂದು ಕೊಂಪೆನಲ್ಲಿ ಆ ಹುಡುಗಂಗೆ ಎಲ್ಲ ರೀತಿ ಈ ರೀತಿಯಾದಂತ ಹೊಡೆದಾಟಗಳು ಮಾಡಿದಾಗ ಅದಕ್ಕೆಲ್ಲ ಸಾಕ್ಷಿಗಳು ಕೇಳುತ್ತೆ. ಬಟ್ ನೀವು ಕೊಡುವಂತ ಸಾಕ್ಷಿಗಳು ಒಪ್ಪಲ್ಲ. ಇವತ್ತು ಆ ತರ ಇರುವಂತ ನಮ್ಮ ಕಾನೂನಿನ ಸಡಿಲತೆ. ಹಾಗಾಗಿ ಇವತ್ತು ಏನು ನಮ್ಮ ಇಂಡಿಯಾದಲ್ಲಿ ಏನ್ ಕಾನೂನುಗಳಿದೆ, ಆ ಕಾನೂನಿನ ಸಡಿಲತೆ ಇವತ್ತು ಎಷ್ಟೋ ಜನಗಳಿಗೆ ವರದಾನ ಆಗ್ಬಿಟ್ಟಿದೆ. ಹಾಗಾಗಿ ಈ ರೀತಿ ಆಗ್ಬಾರ್ದು, ಈ ರೀತಿ ಆಗ್ಲೇಬಾರ್ದು. ಜೊತೆಗೇನು ಅಂತಂದ್ರೆ ತಮ್ಮ ಜೊತೆಗೆ ಒಬ್ರು ತಮ್ಮ ಕುಟುಂಬದಸ್ಥರು ಪೊಲೀಸ್ ಇಲಾಖೆ ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ. ಯಾಕೆಂದ್ರೆ ಇವತ್ತು ನಿಜ ಹೇಳ್ತೀನಿ ಕೇಳ್ರಿ, ಐ ಆಮ್ ನಾಟ್ ಫಿಯರ್. ನಾನೇನು ಯಾವನಿಗೆ ಎದುರ್ಕೊಳ್ಬೇಕಾ ಅವಶ್ಯಕತೆ ಇಲ್ಲ. ಇವರು ಇವತ್ತು ಈ ಮಟ್ಟಕ್ಕೆ ಕೇಸ್ ರಿಜಿಸ್ಟರ್ ಆಗಬೇಕು ಅನ್ನೋದೇ ಮುಖ್ಯ. ಇವರ ಸಂಬಂಧಿಕರಾದಂಥ ಪೊಲೀಸ್ ಇಲಾಖೆ, ಬೆಂಗಳೂರಿನ ಪೊಲೀಸ್ ಇಲಾಖೆ, ಅವರ ಫ್ಯಾಮಿಲಿ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಕೇಸ್ ರಿಜಿಸ್ಟರ್ ಆಗಿರೋಂಥದ್ದು. ನನಗೆಲ್ಲ ಅರ್ಥ ಆಗ್ತದೆ. ಏನು ನೋಡ್ದೇನೆ ಮಾಡ್ದೇನೆ, ಏನು ಕೇಳ್ದೇನೆ ಕೇಳಿಸ್ಕೊಳ್ಳೋದೇನೆ ಏನು ಬಂದು ಸುದ್ದಿ ಮಾಡ್ತಾ ಇಲ್ಲ. ಇವತ್ತು FIR ಆಗ್ಬೇಕು ಅನ್ನೋ ಮುಖ್ಯ ಕಾರಣ ನಿಜವಲ್ಲೂ ಆ ಒಂದು ಪೊಲೀಸ್ ಇಲಾಖೆಯ ಒಬ್ರು ಪೊಲೀಸ್ ಇಲಾಖೆಯವ್ರಿಗೆ ಆಟ್ಸಪ್ ಮಾಡಬೇಕು. ಇವತ್ತು ಕೇಸ್ ಕಾಂಡ್ ಆಗೋಕ್ಕೆ ಇದೇ ಕಾರಣ. ಹಾಗಾಗಿ ಇವತ್ತು ನಾನು ಇಲ್ಲಿ ಮೈಸೂರಿನ ಮಾರ್ಜರ್ ರೂಮ್ ಹತ್ರ ಇದ್ದೀನಿ, ಶವಾಗಾರದ ರೂಮ್ ಹತ್ರ ಇದ್ದೀನಿ. ನನ್ನ ಲೈಫಲ್ಲಿ ಶವಾಗಾರದ ರೂಮ್ ಹತ್ರ ಬಂದು ಫಸ್ಟ್ ಸುದ್ದಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದೇ ಫಸ್ಟ್ ನಾನು ಮಾಡ್ತಾ ಇರೋದು. ಯಾಕೆಂದ್ರೆ ಸಂತ್ರಸ್ತರಿಗೆ ನ್ಯಾಯ ಕೊಡಬೇಕು. ಹಾಗಾಗಿ ಈ ಒಂದು ವಿಚಾರ ನಾನು ಕೂಡ ಎಲ್ಲ ಮಾಧ್ಯಮಗಳು ಕೂಡ ಇದನ್ನ ನಾನು ವಿತರಣೆ ಮಾಡೋದಕ್ಕೆ ಕಳಿಸಿದ್ದೀನಿ. ಯಾಕೆಂದ್ರೆ ಇದು ಯಾರಿಗೂ ಆಗಬಾರ್ದು. ಇವತ್ತು ಯಜಮಾನಿಕೆ ಅನ್ನೋದು ಕೇವಲ ಆ ಊರಿನ ಗ್ರಾಮಸ್ಥ ಒಂದು ಒಳ್ಳೆತನಕ್ಕೆ ಇರಬೇಕೆ ಹೊರತು ಆಟೋಪಾಟ ಅಥವಾ ಅವ್ರದೇನೋ ಒಂದು ಉದ್ದಟತನಕ್ಕೆ ಆಗಲ್ಲ. ಹಾಗಾಗಿ ಆ ಪೊಲೀಸ್ ಇಲಾಖೆಯ ಯಾರಿದ್ದಾರೆ ಅವ್ರಿಗೂ ಕೂಡ ಆಕ್ಷೇಪ ಹೇಳ್ತೀನಿ, ಈ ಒಂದು ತನಿಖೆ ಆಗಲೇಬೇಕು. ಯಾಕೆಂದ್ರೆ ಇಂಥ ಎಷ್ಟೋ ಸಮಸ್ಯೆಗಳನ್ನ ಇವತ್ತು ಪೊಲೀಸ್ ಇಲಾಖೆ ಬಗೆಹರಿಸ್ತದೆ. ಆದ್ರೆ ಇವತ್ತು FIR ಆಗಿದೆ ಅಂತಂದ್ರೆ ಮುಖ್ಯವಾಗಿ ಅವರೇ ಕಾರಣ ಅಂತ ಕಾಣುತ್ತೆ ಯಜಮಾನ್ರೆ, ಅಲ್ವಾ? ಹಾಗಾಗಿ ಇಲ್ಲ ಅಂದ್ರೆ ಈ ತರ ಎಲ್ಲ ಮುಚ್ಚೋಗ್ಬಿಡ್ತಿದ್ದಾರೆ ಅಂತ ಕಾಣುತ್ತೆ. ಎಸ್, ಯಾರು? ಆಯ್ತು, ಕೊಡಿ ಅವ್ರದ್ದೇನು ಮಾಡಿ. ಒಂದಷ್ಟು ಯುವಕರ ಹೇಳಿಕೆಗಳು ತಗೋಣ. ಗ್ರಾಮಸ್ಥರು ಯುವಕರು ಕೂಡ ಇದ್ದಾರೆ. ನಮ್ಮಲ್ಲಿ ಏನು ಅಂದ್ರೆ ಇಂಡಿಯಾದಲ್ಲಿ ಯುವ ಶಕ್ತಿ ಇದೆ. ಬಟ್ ಆ ಯುವ ಶಕ್ತಿಗಳು ಯಾಕೆ ಮುಂದೆ ಬರಲ್ಲ ಅನ್ನೋದಕ್ಕೆ ಇದೇ ಕಾರಣ. ಯಾಕೆಂದ್ರೆ ಅವ್ರಿಗೆ ಕಾನೂನು ಅರಿವುಗಳು ಇರಲ್ಲ. ಅವ್ರಿಗೆ ಕಾನೂನು ಅರಿವಿರಲ್ಲ. ಪಾಪ ಏನೇ ಮಾತಾಡ್ಬಿಟ್ರೆ ನಮ್ಗೆ ನೋಡ್ರಿ ಎಲ್ಲ ಮಾತಾಡ್ದ. ಈಗ ನಾನು ಸಾವಿರಾರು ಸುದ್ದಿಗಳು ಮಾಡಿದ್ದೀನಿ, ಆಯ್ತಾ? ನನ್ನ ಮೇಲೂ FIRಗಳು ಹಾಕೋರೆ, ಫೇಕ್ FIRಗಳು ಹಾಕೋರು ನನ್ನ ಮೇಲೆ. ಐ ಡೋಂಟ್ ಕೇರ್, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಹತ್ರ ಸಾಕ್ಷಿ ಇದೆ, ಆಯ್ತಾ? ಇವತ್ತು ಫೇಕ್ FIRಗಳು ಹಾಕಿದ್ರಲ್ಲ, ಮುಂದಕ್ಕೆ ನೋಡೋಣ ಏನೇನಾಗುತ್ತೆ, ನಮ್ಗೆ ಗೊತ್ತಿದೆ. ಆಮೇಲೆ ನನ್ನ ಬೆದರಿಕೆಗಳು, ನನಗೆ ಬೆದರಿಕೆ ಕರೆಗಳು, ನಿಮ್ಮ ಬೆದರಿಕೆಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಆಯ್ತಾ? ಒಬ್ಬ ಪಂಚಾಯತಿ ಒಬ್ಬ ರಾಜಕೀಯ ವ್ಯಕ್ತಿ ನನ್ನ ಒಂದು ಬೆದರಿಕೆ ಹಾಕುವಂಥದ್ದು, ಕೈಕಾಲು ಮುಗಿಸ್ಬಿಡ್ತೀನಿ ಅಂತ. ಯಾವನು ಏನೇನು ಮಾಡೋಕ್ಕಾಗಲ್ಲ, ದೇವರ ಆಶೀರ್ವಾದ ಇರೋದು. ಹಾಗಾಗಿ ಸರ್ ನಮಸ್ಕಾರ ಸರ್. ಇವತ್ತು ಬನ್ನೂರು ಸಿಹಳ್ಳಿ ಗ್ರಾಮನ ಅತಿ ಹೆಚ್ಚು ಸುದ್ದಿ ಮಾಡಿದ್ರು ನಾನೇ ಸರ್. ಒಂದು ಧಾರ್ಮಿಕ ವಿಚಾರಗಳಿಗೆ ಮತ್ತು ರಾಜಕೀಯ ವಿಚಾರಗಳಿಗೆ, ಸಾಮರಸ್ಯದ ವಿಚಾರಗಳಿಗೆ ಅತಿ ಹೆಚ್ಚು ಸುದ್ದಿ ಮಾಡಿದ್ರು ನಾನೇ. ನಿಜವಾಗ್ಲೂ ಈ ಥರ ಆಗಬಾರ್ದಾಗಿತ್ತು ಸರ್, ಆಗಿದೆ. ಏನು ಹೇಳ್ತೀರಾ ಸರ್ ಈ ವಿಚಾರ? ಯಾಕೆಂದರೆ ನೋಡಿ, ಒಂದು ಯಜಮಾನಿಕೆ, ಈಗ ತಾವೆಲ್ಲ ಯುವಕರು, ನಾಳೆ ದಿನ ನಿಮಗೂ ಕೂಡ ಒಂದು ಯಜಮಾನಿಕೆ ಜವಾಬ್ದಾರಿ ಪಟ್ಟ ಬರುತ್ತೆ. ಈ ಥರ ಎಲ್ಲ ಆಗ್ಬಿಟ್ರೆ ಏನಾಗುತ್ತೆ? ಊರಲ್ಲಿ ಇದೇ ಥರ ಘಟನೆ ನಡೆದೈತೆ. ಕಾರಣ ಏನು ಅಂತಂದರೆ, ಊರಲ್ಲಿ ಗ್ರಾಮಸ್ಥರು ಅಂದರೆ ಮುಖಂಡರುಗಳು ನ್ಯಾಯ ಮಾಡುವಂಥದ್ದು ಸ್ಥಾನ ಯಾವುದು? ಚೌಡಿಕಟ್ಟೆ, ಹೌದು, ಇಲ್ಲ ಅರಳಿಕಟ್ಟೆ. ಅಲ್ಲಿ ಮಾಡಿದ್ರೆ ಇದೆಯಪ್ಪ, ಮುಂದೆ ಬರೋಕೆ ಇದ್ದೇ ಬರೋಕ ಅಲ್ಲಿ ಮಾಡಿದ್ರೆ ಏನು ತೊಂದರೆ ಇಲ್ಲ. ಚೌಡಿಕಟ್ಟೆಯಲ್ಲಿ
ಯಜಮಾನಿಕೆ ಅನ್ನೋದು ಮತ್ತೆ ನ್ಯಾಯ ಅನ್ನೋದು ಚೌಟಿಕಲ್ ಮಾಡ್ಬೇಕು ನಿಮ್ಮ ಪ್ರಕಾರ. ಹೌದು, ಅವರು ಒಳ್ಳೆ ಇದಂದಲ್ಲಿ ಮಾಡ್ಕೊಡ್ತೀವಿ ಅಂತಂದ್ರೆ ಬೆಂಗಳೂರಿಂದ ಕರೆಸ್ಕೊಂಡು ಅವ್ರನ್ನ ಸರ್ ಊರಿಗೆ ಗೊತ್ತಿತ್ತು ಆ ಹೆಣ್ಮಗಳು ಗಂಡು ಮಗು ಹೊಡೋಗಿದ್ದಾರೆ ಅಂತ ಗೊತ್ತಿತ್ತು. ಆಯ್ತಾ, ಲವ್ ಮಾಡಿ ಮದ್ವೆ ಆಗಿ ಹೋಗಿದ್ದಾರೆ ಅಂತ. ಹೌದು, ಅದು ಗೊತ್ತಾದ್ಮೇಲೆ ಮತ್ತೆ ಇವ್ರೇನು ಗುಟ್ಟಾಗಿ ಹೋಗ್ಬಿಟ್ಟು ಬೇರೆ ಕಡೆ ಮಾಡುವಂತ ಅವಶ್ಯಕತೆ ಏನಿತ್ತು? ಎಲ್ಲೋ ಕಾಡಿಗೆ ತಗೊಂಡು ಹೋಗ್ಬಿಟ್ಟು ಅದೆಲ್ಲೋ ಉಳಿನ ಮನೆ ಇರೋದ್ರ ಹತ್ರ ಕರ್ಕೊಂಡು ಹೋಗಿ ಇವ್ನು ಕರ್ಕೊಂಡು ಹೋಗಿ ಹೊಡೆಯಂತ ಅವಶ್ಯಕತೆ ಇಲ್ಲ. ತಂದೆ ಫೋನ್ ಮೇಲೆ ಫೋನ್ ಮಾಡಿ ಕಂಡು ಕರ್ಕೊಂಬ ನಿನ್ನ ಮಗನ ತೀರ್ಮಾನ ಮಾಡ್ತೀನಿ ಅಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಇದು ಅಪ್ರಾಪ್ಯ ಹುಡುಗಿ ಅಂತ ಏನೋ ಇದಾಗಿತ್ತು, ಮೆನ್ಷನ್ ಆಗಿತ್ತು. ಮತ್ತೆ ಕಂಪ್ಲೇಂಟ್ ಕೇಸ್ ಆಗಿ ಇಬ್ಬರ ಮೇಲೂ ಕೇಸ್ ಆಗಿತ್ತು, FIR ಆಗಿತ್ತು. FIR ಆಗಿರೋದನ್ನ ಇವರು ಕರೆಸಿ ನ್ಯಾಯ ಮಾಡುವಂಥದ್ದು ಏನಿತ್ತು? ನ್ಯಾಯ ಆಯ್ತದ? ಅದು FIR ಆಗಿರುವಂಥವ್ರ ಕಾನೂನು ಪ್ರಕಾರ ಆಗಿರೋ ನ್ಯಾಯ ಇದಾಗಿರೋ ನ್ಯಾಯ ದೊರಕಿಸ್ಕೊಡೋಕಾಯ್ತದ. ನಮ್ಮೂರು ಗ್ರಾಮಸ್ಥರು ಕೇಳೋದು, ಮುಖಂಡರುಗಳು ಅಂತ ಇದರಲ್ಲ ಇವರು, ಈಗ ಹೊಡೆದಿದ್ದಾರಲ್ಲ ಹುಡುಗನಿಗೆ, ಇವರು ಮಾಡೋಕ್ಕಾಯ್ತದೆ. FIR ಆಗಿರೋದನ್ನ ಕ್ಯಾನ್ಸಲ್ ಮಾಡೋಕ್ಕಾಯ್ತದ? ಇವ್ರಿಬ್ರು ಅಂತ ನಮ್ಗೇನು ಅವಶ್ಯಕತೆ ಇಲ್ಲ ಕಣಪ್ಪ. ಕೋರ್ಟು ಕಚೇರಿ ಅಂತ ಐತೆ, ಕೋರ್ಟು ನ್ಯಾಯಬದ್ಧ ಐತಿದೆ, ಕಂಪ್ಲೇಂಟ್ ಆಗೈತೆ, FIR ಆಗೈತೆ ಅಂದ್ಮೇಲೆ ಕೋರ್ಟ್ ತೀರ್ಮಾನ ಮಾಡ್ತೀವಿ, ನೀವು ಅಲ್ಲಿಗೆ ಹೋಗಿ ಅಂತ ಕಳಿಸ್ಬಿಡಿ. ಹೆಣ್ಮಗಳಿಗೆ 18 ವರ್ಷ ಆಗಿಲ್ಲ ಅಂದ್ರೆ ಒಂದು ಸಾಂತ್ವನ ಕೇರಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ಏನು ಮೇಜರ್ ಆಗೋವರೆಗೂ ಅಲ್ಲಿ ಇರ್ತದೆ ಒಂದು, ನನಗೆ ಗೊತ್ತಿರೋ ಒಂದು. ಹಾಗಾಗಿ ಆ ಒಂದು ಮನೆಯ ಅವ್ರ ಕುಟುಂಬಸ್ಥರ ಒಂದು ಅಡ್ಜಸ್ಟ್ಮೆಂಟ್ ಇಂದ ಒಂದು ಏನೋ ಒಂದು ವ್ಯವಸ್ಥೆ ಮಾಡಬಹುದಾಗಿತ್ತು. ಹೌದು, ಈಗ ನಮ್ಮೂರಲ್ಲಿ ಏನಾಗೋಗೈತೆ ಅಂದ್ರೆ ಬ್ಲಾಕ್ ಮೇಲ್, ಯಾರು ಏನಾರು ಇದು ಮಾಡ್ತು ಅಂದ್ರೆ ಹುಚ್ಚಮ್ಮನಿ ದೇವ್ರನ್ನ ಇದು ಮಾಡ್ಕೊಂಡು ಬ್ಲಾಕ್ ಅಲ್ಲ, ಹುಚ್ಚಮ್ಮ ಇದಾಳೆ ಬಿಡ್ರಿ, ಈ ಮಟ್ಟಿಗೆ ಬರಬೇಕು ಅಂದ್ರೆ ಹುಚ್ಚಮ್ಮನೆ ಕಾರಣ. ಹುಚ್ಚಮ್ಮನೆ ನಮ್ಮೂರಲ್ಲಿ ಇರ್ಬೇಕಾದ್ರೆ ಹುಚ್ಚಮ್ಮನೆ ಕಾರಣ. ಇಷ್ಟೊಂದು ದೊಡ್ಡವರಾದ್ರು ಯಾವುದೇ ತರದ ಇದೇ ಘಟನೆ ನಡೆದಿಲ್ಲ. ಪೊಲೀಸ್ನವ್ರು ಸಹ ನಮ್ಮ ಜಾತ್ರೆಗಳಿಗೆ ಯಾವತ್ತೂ ಬಂದಿಲ್ಲ ಅಂದ್ರೆ ಊರಿನ ಗ್ರಾಮಸ್ಥರು ಎಷ್ಟು ಒಗ್ಗಟ್ಟಲ್ಲಿ ಇದಾರೆ ಅನ್ನೋದು ತಿಳ್ಕೊಳ್ಬೇಕು. ಅದನ್ನ ಇವರು ರೆಫ್ಯೂಸ್ ಮಾಡ್ಕೊಂಡು ಇವರು ಸ್ವಂತಕ್ಕೆ ಇದು ಮಾಡ್ಕೊಂಡು ಈ ಹುಡುಗನ ಕರೆಸಿ ಹೊಡೆಯೋಂಥ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಮಾಡಿರೋದು ತಪ್ಪದು. ಕರೆಸಿ ಮಾತಾಡುವಂತಿದ್ದಿದ್ರೆ ಚೌಡಿಲಿ ಕರೆಸಿ ಮಾತಾಡ್ಬೇಕಿತ್ತು. ಅವ್ರು ಯಾರೋ ಕರ್ಕೊಂಡೋಗಿ ಎಲ್ಲೋ ಕರ್ಕೊಂಡೋಗಿ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಜಯಕುಮಾರ್ ಮತ್ತೆ ಮಂಜು ಅವರು ಹೊಡೆದಿರೋದಂತ ಈಗ ಎಲ್ಲ ಏನ್ ಜವಾಬ್ದಾರಿ ಇತ್ತು ಸರ್ ಅವ್ರಿಗೆ? ರಾಜಕೀಯ ಜವಾಬ್ದಾರಿ ಇತ್ತು, ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಜಯಕುಮಾರ್ 5 ವರ್ಷ ಅಷ್ಟೇ ಅವ್ರ ಆಟ. 5 ವರ್ಷ ಇರಲಿ, ಅವ್ರು ಎಷ್ಟಾರು ವರ್ಷ ಇರಲಿ ಸರ್. ಮತ್ತೆ ಅವ್ರ ಊರಿನ ಯಜಮಾನ್ರು, ಅವ್ರ ತಂದೆ ತಾಯಿ ಸರ್, ಅವ್ರ ತಂದೆ ತಾಯಿ ಮಾಡಿದಂತ ಒಂದು ಪುಣ್ಯದ ಕೆಲಸ ಅವ್ರ ಜವಾಬ್ದಾರಿ ಬಂದಿರುತ್ತೆ. ಅದೇ ಐತೆ, ಒಪ್ಕೊಳ್ತೀನಿ ಅದನ್ನ, ಇಲ್ಲ ನಾನು ಹೇಳ್ತಾ ಇಲ್ಲ. ಊರಿನ ಮುಖಂಡರು ಅಂತ ಅನಿಸ್ಕೊಂಡ್ಮೇಲೆ ಯಾವ್ದಕ್ಕೆ ಮುಖಂಡತನ ಇರಬೇಕು ಅದನ್ನ ಮಾಡ್ಬೇಕಿತ್ತು. ಈ ಕರ್ಕ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಒಬ್ಬ ಹುಡುಗನ ಆತ್ಮಹತ್ಯೆಗೆ ಪ್ರಚೋದನೆ ಮಾಡುವಂಥದ್ದು ಅಲ್ಲ ಇವ್ರಿಗೆ. ಯಾಕೆಂದ್ರೆ ಈಗ ತಂದೆ ತಾಯಿ ಪಾಪ ಅವರು ಹಸುಗಳು 20 ಹಸುಗಳು ಮಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೆಂಗೋ ಒಂದು ಸಂಸಾರ ನಡ್ಕೊಂಡು ಹೋಗ್ತಿದ್ರು. ಈಗ ಆ ಸಂಸಾರಕ್ಕೆ ಯಾರು ಇದು ಮಾಡ್ತಾರೆ? ಇಷ್ಟೆಲ್ಲ ಇದ್ರೆ ಯಾರು ಇದು ಮಾಡ್ಕೊಡ್ತಿದ್ರು? ಅದಕ್ಕೆ ಸೂಕ್ತ ಒಳ್ಳೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ದುರ್ಘಟನೆಗೆ ಸರ್ ಈಗ ಮೇನ್ ಆಗಿ ನಂಬರ್ 1 ಆಗಿ ಮಂಜುನೇ ಕಾರಣ ಸರ್. ಯಾಕೆ ಅಂತ ಹೇಳಿದ್ರೆ ಸರ್, ನಮ್ಮ ಅಕ್ಕವ್ರು ಕೂಡ ನನಗೆ ಹೇಳಿದ ಮಾಹಿತಿ ಪ್ರಕಾರ ಅವ್ರಿಗೆ ಒಂದು ಅರ್ಧ ಗಂಟೆಗೆ ಒಂದು 10 ಸಾರಿ 15 ಸಾರಿ ಫೋನ್ ಮಾಡಿ ನಿನ್ನ ಮಗ ಬಂದವನ ಕರ್ಕೊಬತ್ತೀಯಾ, ಇಲ್ಲ ನಿನ್ನನ್ನು ನಮ್ಮ ಸ್ಟೇಷನ್ಗೆ ನಿಮ್ಮ ಗಂಡನ ನಿನ್ನನ್ನು ತಗೊಂಡೋಗಿ ಜೈಲಲ್ಲಿ ಹಾಕ್ಬೇಕಾ ಅನ್ನೋ ಬೆದರಿಕೆನ ಒತ್ತಡದ ಮೇಲೆ ಒತ್ತಡ ಅವ್ರು ಸರ್. ಅವ್ರಿಗೆ ಗೊತ್ತಿಲ್ಲದ ಜನಗಳಿಗೆ ಹೇಳಿದಾಗ ಏನು ಮಾಡ್ತಾರೆ ಸರ್, ಈಗ ಅವ್ರಿಗೆ ಏನು ಮಾಡಬೇಕು ಅನ್ನೋದು ತೋಚದಂತೆ ಅವ್ರ ಹತ್ರ ಹೋಗಿ ಇವರು ಅದನ್ನು ಏನು ಸುಮ್ಮನೆ ಬರೋಕ್ಕೆ ಕೇಳಿಲ್ಲ ಸರ್. 20,000 ಯಾವಾಗ ಬಂದರೆ ನಿಮಗೆ ತೀರ್ಮಾನ ಮಾಡ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಅವ್ರಿಗೆ ಹೇಳಿ ಸರ್. ಅವರು ಅದನ್ನು ನ್ಯಾಯ ತೀರ್ಮಾನ ಮಾಡಬೇಕಾದ್ರೆ ನೀವು 20,000 ನಮ್ಗೆ ತಗೊಬಂದು ಕೊಡಬೇಕು ಅಂತ ಹೇಳಿ ಅವ್ರ ತಂದೆಗೆ ಅವರು 20,000ನ ಬೇರೆಯವ್ರ ಹತ್ರ ಇಸ್ಕೊಂಡಾಗ ಅವ್ರದ್ದು ಯಾವುದೋ ಒಂದು ಹೊಂದಾಣಿಕೆ ದುಡ್ಡು ಮಾಡ್ಕೊಂಡು ಅಲ್ಲಿ ತಗೊಂಡೋಗಿ ಈ ತರ ಘಟನೆಗಳು ಸರ್. ಈಗ ಈ ತರದ್ದು ಬೆಳಕಿಗೆ ಬಂದಿರೋದು ಇದು ಒಂದೇ ಘಟನೆ ಸರ್. ಈ ತರದ್ದು BCHಳ್ಳಿ ಒಳಗೆ ಸಾವಿರಾರುಗಳಿದೆ ಸರ್, ಸಾವಿರಾರು ಘಟನೆಗಳಿದೆ. ಆಮೇಲೆ ಜನಗಳಿಗೆ ತೊಂದರೆ ಕೊಡೋದ್ರಲ್ಲಿ ನಂಬರ್ 1 ಇದಾನೆ ಸರ್ ಮಂಜು. ಒಂದ್ ರೀತಿಲಲ್ಲ ಸರ್, ಒಂದು ಬ್ಯಾಕ್ ಗ್ರೌಂಡ್ ನ ಚೆಕ್ಅಪ್ ಮಾಡ್ಕೊಂಡು ಹೋದ್ರೆ ಬೇಕಾದ ದಂಧೆಗಳೆಲ್ಲ ಒಂದು ತೊಡಗವನೆ ಸರ್ ಅವನು. ಆ ತರ ಇರೋ ಮನ್ಸ ಈ ಹುಡುಗ ಸೂಸೈಡ್ ಮಾಡ್ಕೊಳಕ್ಕೆ ಇಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಕಾರಣಕರ್ತನೆ ಮಂಜು ಸರ್. ಮಂಜುನೇ ಸರ್, ದಯವಿಟ್ಟು ಅದ್ರಲ್ಲೇನು ಸಂಶಯ ಏನಿಲ್ಲ. ಯಾಕೆಂದ್ರೆ ಹೊಡೆದ್ರೆ ಅವನ್ ನೋವು ತಡ್ಕೊಳ್ಳಾರ್ದಂತೆ ಸಾಯ್ಬೇಕಾದ್ರೆ ಕಾರಣ ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಸರ್. ಹೌದು ಸರ್, ಹೇಳವನೇ ಸರ್, ನೀನ್ ಬದುಕಿರಕ್ಕೆ ಹಣ ಯಾಕೋ ನೀನ್ ಬದುಕಿಕ್ ಬಿಡೋದಿಲ್ಲ ನಿನ್ನ ಅನ್ನೋ ಲೆಕ್ಕಾಚಾರ ಹೇಳಿ ಸರ್. ಅದು ಅವನು ಸೂಸೈಡ್ ಮಾಡ್ಕೊಂಡವನಿಂದ ಗೊತ್ತಾದ 5 ನಿಮಿಷದಲ್ಲಿ ಬಂದು ಬಾಡಿ ಹತ್ರ ಬಂದು ಈ ಲೋಕಲ್ ಸೂಳ ಮಗ ಸತ್ಯರದ ಸರಿ ಅಂತ ಹೇಳಿ ಸರ್ ಅವ್ರ ಅಪ್ಪ ಅವ್ರಿಗೆ ಚಪ್ಪಲಿ ಕಾಲಲ್ಲಿ ಹೊಡಿಯಕ್ ಹೋಗೋನೆ ಸರ್. ಇಂಥ ಸೂಳ ಮಕ್ಳು ಹುಟ್ಟಿಸಿರೋದ್ರಿಂದ ಸಾಯೋದ್ ಮೇಲಲ್ವಾ ಅಂತ ಹೇಳಿ ಅದನ್ನ ಹೇಳಕ್ಕೆ ಸರ್. ಅಲ್ಲಿರೋ ಹೆಂಗಸರುಗಳು, ಆ ಗ್ರಾಮಸ್ಥರಲ್ಲಿರುವಂತ ಹೆಂಗಸರುಗಳು ಈ ತರ ಸತ್ತೋಗಿರೋ ಬಾಡಿ ಹತ್ರ ಬಂದು ಈ ತರ ಕೆಟ್ಟ ಮಕ್ಕಳೆಲ್ಲ ಆಡ್ತಾನೆ ಅಂತ ಆ ಹೆಂಗಸರುಗಳೆಲ್ಲ ಊರಿಗೆ ಅವ್ರು ಹೇಳ್ತಾರ್ರಿ, ಯಾರೇನ್ ದಡ್ರಲ್ಲ, ಯಾರೇನ್ ಎದುಕೊಳ್ಳಲ್ಲ. ಇವತ್ತು ಎಲ್ಲರೂ ಹೇಳ್ತಾರೆ ಸಾರ್ವಜನಿಕ ಹೇಳಿಕೆ ಸುಪ್ರೀಮು, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತಲ್ಲ ಅದಕ್ಕಿಂತ ಸುಪ್ರೀಂ ಸಾರ್ವಜನಿಕ ಹೇಳಿಕೆ. ಈಗ ಅದನ್ನ ಹೇಳೋ ಅಷ್ಟರಲ್ಲಿ ಸರ್, ಜನಗಳ ಹತ್ರ ಬರೋ ಅಷ್ಟರಲ್ಲಿ ಸರ್ ಸ್ಕೂಟರ್ನ ಅಲ್ಲೇ ಬೈಕ್ ನ ಬಿಟ್ಟು ಪರಾರಿ ಆಗೋಗೋನೆ ಸರ್ ಅವನಿಗೆ. ಈಗ ನಿನ್ನೆಯಿಂದ ಫೋನ್ ಮಾಡಿದ್ರೆ ಯಾವುದೇ ರೀತಿಯಾದಂತ ಫೋನ್ಗೆ ರೆಸ್ಪಾನ್ಸ್ ಇಲ್ಲ ಸರ್, ಸ್ವಿಚ್ ಆಫ್ ಮಾಡ್ಕೊಂಡ್ರೆ. ಜಯಕುಮಾರ್ ಸರ್, ಇವಾಗ ಜಯಕುಮಾರ್ ಅವ್ರ ಮೇಲಾಗಿದೆ ಸರ್, ರವಿಕುಮಾರ್ ಮಂಜು ಅವ್ರ ಮೇಲಾಗಿದೆ ಸರ್, ಆ ಹುಡುಗಿ ಸಂಬಂಧಿಕರ ಮೇಲೆ ಒಂದು 3 ಜನದ ಮೇಲಾಗಿದೆ ಸರ್.
ಮತ್ತು ಟೋಟಲ್ ಎಲ್ಲ ಅಬ್ಸೆಂಟ್ ಎಲ್ಲ ನೀವು ಕರೆಕ್ಟ್ ಆಗಿತ್ತು ನಾವು ಕರೆಕ್ಟ್ ಆಗಿದ್ದೀವಿ ನಾವು ಕಂಪ್ಲೇಂಟ್ ಮಾಡಿ ಸರ್ ಈವರೆಗೆ ಒಂದು ಹೆಚ್ಚು ಕಡಿಮೆ ಒಂದು 10-11 ಗಂಟೆ ಟೈಮ್ ಆಗಿದೆ ಸರ್. ಯಾವುದೇ ರೀತಿಯಾದಂತಹ ಅಧಿಕಾರಿಗಳಿಂದ ನಮ್ಗೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಕಾಣಿಸ್ತಾ ಇಲ್ಲ ಸರ್. ಎಲ್ಲರೂ ಇವತ್ತು ಒಂದೇ ಒಂದು ಕೂತ್ಕೊಂಡು ಟ್ರೇಸ್ ಮಾಡ್ತಾರೆ. ಇಲ್ಲ ಸರ್, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ ಸರ್. ನಾವು ಹೇಳಿದ್ರೆ ಸರ್ ಏನ್ ಮಾಡಿದ್ರಿ ಅಂತ ಕೇಳಿದ್ರೆ ನಾವು ಮಾಡ್ತೀವಪ್ಪ, ನಮ್ಮ ಕೆಲಸ ಏನಿದೆ ನಾವು ಮಾಡ್ತೀವಿ, ನೀವು ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಇದು ಮಾಡಿ ಇನ್ನೊಂದು ಮಾಡಿ ಅಂತ ಹೇಳ್ತಾವ್ರೆ ಸರ್. ಇವ್ರು ಯಾವ ರೀತಿ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಮುಂದೆ ನಾವು ನೋಡ್ಬೇಕಾಯ್ತದೆ ಸರ್ ಇದ್ರ ಬಗ್ಗೆ. ಓಕೆ ನೋಡಿ, ಮುಖ್ಯವಾಗಿ ಇದು ಕೇಸ್ ಕಾಂಡ ಆಗಕ್ಕೆ ಮುಖ್ಯ ಕಾರಣ ಹೇಳ್ತೀನಿ ಕೇಳಿ. ಇದು ಪೂರ್ತಿ ಹಿನ್ನೆಲೆ ರಾತ್ರಿ ನೀವು ಅವ್ರು ಮಾತಾಡಿದ್ರೆ ಸರ್, ಮತ್ತೆ ಬೇರೆ ಗ್ರಾಮಸ್ಥರು ಒಂದಷ್ಟು ಜನ ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ರೆ ಅದು ನನ್ನ ಆಡಿಯೋ ಕಾನ್ವರ್ಸೇಷನ್ ಕೂಡ ಇದೆ. ಏನೇನಾಯ್ತು ಈ ವಿಚಾರವಾಗಿ ಅಂತ ಕೂಡ ಸಾರ್ವಜನಿಕರಿಗೂ ಕೂಡ ಬಂದು ನಾನು ಊರಲ್ಲಿ ಕೇಳ್ತೀನಿ ಏನೇನು ವಿಚಾರಗಳು ಅಂತ ಕೂಡ. ಹಾಗೇನೆ ತಾವು ಇಷ್ಟೆಲ್ಲ ಮಾತಾಡ್ತೀರಾ, ಸಾಮಾನ್ಯವಾಗಿ ಈ ಒಂದು ಘಟನೆಗೆ ಅತಿ ಬೇಗ FIR ಆಗಿದೆ ಅಂತ ನಾನು ತಿಳ್ಕೊತೀನಿ ನಿಜವಲ್ಲ. ಯಾಕೆಂದ್ರೆ ರಾಜಕೀಯ ಒತ್ತಡ ಕೂಡ ಬಂತು ಅಂತ ಹೇಳಿದ್ರು. ಹೌದು ಸರ್, ಸಾಕಷ್ಟಿತ್ತು ಸರ್. ಸಾಕಷ್ಟಿದ್ರು ಅಧಿಕಾರಿಗಳು ಅದು ಯಾವುದನ್ನು ಗಮನಕ್ಕೆ ತಗೊಳ್ಳದಂತೆ ಅಲ್ಲ, ಗಮನಕ್ಕೆ ತಾಳದೇ ಇರೋ ಕಾರಣನೂ ಕೂಡ ಅವರು ಒಬ್ರು ಇನ್ನೊಬ್ರು ಪೊಲೀಸ್ ಇಲ್ಲ ಅಧಿಕಾರಿ ಅವರ ಸಂತ್ರಪ್ತರ ಪರವಾಗಿ ನಿಂತಿದ್ದು ಅದು ಬಹಳ ವಿಶೇಷ. ಹೌದು ಸರ್, ಅದೊಂದಿತ್ತು ಸರ್. ಅದು ಅದ್ರ ಬಗ್ಗೆ ನಾವು ಈಗಾಗಲೇ ನಿನ್ನೆ ಮಾತಾಡಿದಾಗಲೇ ಹೇಳಿದ್ದೀನಿ ಸರ್. ಇದೆಲ್ಲ ಒಟ್ಟಾಗಿ ಎಲ್ಲ ಸೇರೋದ್ರಿಂದನೇ ಈ ಮಟ್ಟಕ್ಕೆ ಇದು ಈ ಲೆವೆಲ್ ಬೆಳಕಿಗೆ ಬರ್ತಿರ್ಲಿಲ್ಲ ಸರ್. ಯಾವುದೇ ಕಾರಣಕ್ಕೂ ಬೆಳಕಿಗೂ ಬರ್ತಿರಲಿಲ್ಲ. ಈ ತರದ್ದು ಸರ್ ಘಟನೆಗಳು ಸುಮಾರು ನಡೆದವೆ. ಸುಮಾರು ಅಲ್ಲೇ ಸಿಹಳ್ಳಿ ಒಳಗಡೆ ಗ್ರಾಮದಲ್ಲೇ ಮುಚ್ಚಾಕ್ಬಿಟ್ಟವ್ರೆ ಸರ್. ಈ ತರ ಮಾಡಿ ಎಷ್ಟೋ ಕೆಲಸಗಳನ್ನ ಅಲ್ಲೇ ಕ್ಲೋಸ್ ಮಾಡವ್ರೆ ಸರ್ ಇವರು. ಆಮೇಲೆ ಇದು ಒಂಥರ ದಂಧೆ ಅಲ್ಲ ಸರ್ ಮಂಜು ಅವ್ರಿಗೂ. ಏನಿದೆ ಅಂದ್ರೆ ಸರ್, ಪೊಲೀಸ್ ಠಾಣೆ ಪೊಲೀಸ್ ಇಲಾಖೆ ಮೇಲೆ ಆ ಪೊಲೀಸ್ನ ಹೆಸರು ಹೇಳಿ ಅವ್ರ ಹೆಸರುಗಳ ಮೇಲೆ ದಂಧೆ ಮಾಡಕ್ಕೆ ಸುಮಾರು ದಂಧೆಗಳನ್ನ ಇವ್ರು ಮಾಡವ್ರೆ ಸರ್ ಇವರು. ಯಾರು ಈ ಜನಗಳು ಬಾಯಿ ಬಿಟ್ಟು ಮುಂದೆ ಬಂದು ಹೇಳುವಷ್ಟು ತಾಕತ್ಗಳಿಲ್ಲ ಸರ್. ಭಯ ಇದೆ ಸರ್ ಅವರಿಗೆ. ಇದನ್ನ ಒಂದು ಬಹಿಷ್ಕಾರ ಆಗ್ತಾರೆ. ಹೌದು ಸರ್, ಬಹಿಷ್ಕಾರ ಏನಂದ್ರೆ ಸರ್, ಈಗ ನಮ್ಗೆ ಗೊತ್ತಿರೋಂಗೆ ಈಗ ಅಲ್ಲಿ ಅವರು ನಮ್ಮ ಪಕ್ಕದಲ್ಲಿ ಗ್ರಾಮಸ್ಥರೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಏನ್ ತಿಳ್ಕೊತಾರೆ ಅಂದ್ರೆ ಸರ್, ಇವಾಗ ಅವ್ರ ವಿರುದ್ಧವಾಗಿ ಅವ್ರು ಕರೆದಾಗ ಏನಾರ ಇವ್ರು ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಆ ದೇವಸ್ಥಾನಗಳಿಗೆ ಪೂಜೆ ಮಾಡಕ್ಕೆ ಅವಕಾಶ ಕೊಡಲ್ಲ ಸರ್ ಇವ್ರ ಒಳಗಡೆ ಹೋಗಿ. ಇನ್ನೊಂದು ಮತ್ತೊಂದು ಇವ್ರಿಗೆ ಏನಾರ ಪಂಚಾಯತಿಯಿಂದ ಯಾವ್ದಾರ ಸೌಲಭ್ಯಗಳು ತಗೋಬೇಕು ಅಂದ್ರೆ, ಸಣ್ಣ ಪುಟ್ಟ ಯಾವ್ದಾದ್ರು ಪಂಚಾಯತಿಯಿಂದ ಯಾವ್ದಾರ ಕೆಲಸ ಕಾರ್ಯಗಳು ಆಗ್ಬೇಕಂತಂದ್ರೆ ಇವ್ರ ಪರ್ಮಿಷನ್ ಇಲ್ಲದಂತೆ ಯಾವುದೇ ಒಂದು ಕಡ್ಡಿನೂ ಅಳ್ಳಾಡ್ದಂಗೆ ಆ ಅಧಿಕಾರಿಗಳನ್ನ ಕಂಟ್ರೋಲ್ ರೋಡ್ ಮಾಡಕ್ಕೆ ಎಷ್ಟು ವರ್ಷ ಕಂಟ್ರೋಲ್ ಇಟ್ಕೊಂಡವ್ರೆ ಸರ್. ರೋಡ್ ಮಾಡಕ್ಕೆ ಅದು ಉಚ್ಚಮ್ಮ ದೇವಸ್ಥಾನ ಹತ್ರ ರೋಡ್ ಮಾಡಕ್ಕೆ ಎಷ್ಟು ಜನ ತಾಂಡ್ರಿ ಯಾವ ಪಂಚಾಯತಿ. ಆಮೇಲೆ ಸರ್ ಇನ್ನೊಂದು ಮಾಹಿತಿ ನನಗೆ ಗೊತ್ತಿರೋಂಗೆ ಅಲ್ಲಿ ಮಾತಾಡ್ತಾ ಇದ್ದು ಸರ್ ಏನಂದ್ರೆ, ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ ಹೆಸರಲ್ಲಿ ಹೇಳಿ ಸರ್, ಗದ್ದೆಯಿಂದ ಬಿದ್ದವರು, ಗದ್ದೆಯಿಂದ ಯಾವ್ದಾರು ಮಿಸ್ ಆಗಿ ಬಿದ್ದೋದ್ರೆ, ಮರದಿಂದ ಏನಾರ ಬಿದ್ದೋದ್ರೆ ಅವ್ರನ್ನೆಲ್ಲರನ್ನೂ ಏನ್ ಮಾಡೋದಂದ್ರೆ ಸರ್, ಯಾವ್ದಾದ್ರು ಒಂದು ಬೈಕನ್ನು ಕೊಟ್ಟು ಆಕ್ಸಿಡೆಂಟ್ ಅಂತ ಸೇರಿಸಿ ಆ ತರ ದಂಧೆಗಳಲ್ಲಿ ಇವರು ಸುಮಾರು ಪಾತ್ರ ವಹಿಸವ್ರೆ ಸರ್. ಇದನ್ನ ಏನಾದ್ರೂ ಕಾನೂನಾತ್ಮಕ ಕಂಪ್ಲೇಂಟ್ ಕೊಡಿ. ಅದ್ರ ಬಗ್ಗೆ ನಾವು ಸಹಿತ ಕಂಪ್ಲೇಂಟ್ ಮಾಡ್ತೀವಿ ಸರ್. ಇದು ಒಂದು ಕೇಳಿ, ಕಾನೂನು ಏನ್ ಕೇಳುತ್ತೆ ಅಂತಂದ್ರೆ ಸಾಕ್ಷಿ ಕೇಳ್ತದೆ. ಅವ್ರು ಹೊಡೆದ್ರೆ ಸಾಕ್ಷಿ ಕೇಳುತ್ತೆ. ಇವತ್ತು ನಿಜವಾದಂತ ನ್ಯಾಯ ಸಿಗ್ಬೇಕಾದಂತ ಕಾನೂನಲ್ಲಿ ಸರ್. ಈಗ ನಾನು ಇನ್ನೊಂದು ಏನಂದ್ರೆ ಸರ್, ಸಾಕ್ಷಿ ಹೇಳಕ್ಕೆ ಅಲ್ಲಿ ಹೋಗಿರೋದು ಸರ್ ಹುಡುಗ ತಂದೆ ತಾಯಿ 3 ಜನ ಬಿಟ್ರೆ ಇನ್ ಮಿಕ್ಕಿದ್ದಲ್ಲ ಅವರೇ ಇರೋದು ಸರ್. ನೀವು ಯಾರು ಬರಬಾರ್ದು ಅಲ್ಲಿಗೆ, ನೀನು ನಿನ್ ಮಗ ನಿನ್ ಹೆಂಡತಿ 3 ಜನ ಬರಬೇಕು ಅಂತ ಹೇಳಿ 3 ಜನ ಕರ್ಕೊಂಡಿರೋದು ಸರ್ ಇವರು. ರಾಜ್ಯ ನೋಡ್ತಾ ಇದೆ, ಅವ್ರು ಯಾವ ರೂಟಲ್ಲಿ ಹೋದ್ರು ಕೂಡ ಒಂದಷ್ಟು ಮನೆಗಳಲ್ಲಿ CC ಕ್ಯಾಮ್ರಾಗಳಿರುತ್ತೆ. ಆಯ್ತಾ, ದಯವಿಟ್ಟು ಅದನ್ನೆಲ್ಲ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಪರಿಶೀಲನೆ ಮಾಡಬೇಕು. ಜೊತೆಗೆ ಅವ್ರು ಎಲ್ಲೋದ್ರು ಏನೋದ್ರು ಕೂಡ ಪ್ರತಿಯೊಬ್ರು ಮನೆಯಲ್ಲಿ ಇವತ್ತು CC ಕ್ಯಾಮ್ರಾ ಇಟ್ಕೊಂಡಿರ್ತಾರೆ. ಅದೆಲ್ಲ ತನಿಖೆ ಮಾಡ್ಬೇಕ್ರಿ. ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಯಾಕೆ ಅಲ್ಲಿಗೆ ಹೋದ್ರು ಅಂತ ಎಲ್ಲ ವಿಚಾರಗಳು ಒಂದೊಂದಾಗಿ ಕೂಡ ಗೊತ್ತಾಗುತ್ತೆ. ಮತ್ತೆ ಟವರ್ ಲೊಕೇಶನ್ ಅವ್ರು ಅಷ್ಟು ಆರೋಪಿಗಳು ಅಂತ ಯಾರು ಇದಾರೆ, ಅವ್ರನ್ನ ಅಷ್ಟು ಆರೋಪಿಗಳದು ಒಂದಷ್ಟು ಟವರ್ ಲೊಕೇಶನ್ಗಳು ಮಾಡೋದು ಎಲ್ಲ ಎಲ್ಲಿ ಸೇರಿದ್ರು ಅಂತ ಕೂಡ ಗೊತ್ತಾಗುತ್ತೆ. ಏನ್ ಇವತ್ತೇನು ಕಂಡಿಡಿದ ದೊಡ್ಡ ವಿಷಯ ಅಲ್ಲ. ಇಲ್ಲ ಸರ್, ನನ್ನ ಮೇಲೆ ಕೇಸ್ಗಳು ಹಾಕ್ತೀರಿ ನೀವು, ಆರೋಪಿ ಬಗ್ಗೆ ನನ್ನ ಮೇಲೆ ಕೇಸ್ಗಳು ಹಾಕ್ತೀರಾ, ಸುದ್ದಿ ಮಾಡಿದ ಮೇಲೆ ಕೇಸ್ ಹಾಕ್ತೀರಾ ಅಂತಂದ್ಮೇಲೆ ಅಪರಾಧ ಮಾಡಿದವ್ರ ಮೇಲೆ ಮೊದಲು ಅರೆಸ್ಟ್ ಮಾಡ್ರಿ, FIR ಮಾಡೋದಲ್ಲ. ಇನ್ನು ವಾಸ್ತವಾಂಶ ನಿಮ್ಗೆ ಹೆಚ್ಚಿನ ಇದು ಬೇಕು ಅಂದ್ರೆ ಅವ್ರ ತಂದೆ ತಾಯಿನೇ ಸಂಪರ್ಕಿಸಿ ಸರ್. ಅವ್ರ ನೇರವಾಗಿ ಏನ್ ನಡೆದಿದೆ ಘಟನೆ ಅದು ನೇರವಾಗಿ ನಿಮ್ಗೆ ಗಮನಕ್ಕೆ ತಗೋಬೇಕಾರೆ ಸರ್. ಖಂಡಿತ ಸರ್. ಯಾಕೆಂದ್ರೆ ಬನ್ನೂರು ಸಿಹಳ್ಳಿ ಗ್ರಾಮದಲ್ಲಿ ನಿನ್ನೆ ಆಗಿರೋಂಥ ಇನ್ಸಿಡೆಂಟ್, ಆಮೇಲೆ ಇನ್ನೊಂದು ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಾರೆ, ಅವನು ಫೋನ್ ಮಾಡಿ ಧಮಕಿ ಹಾಕಿ ಅದು ನಡೆಸ್ತಾರೆ ಸರ್. ಅವ್ರು ಮಿನಿಮಮ್ ಅಂದ್ರೆ 1 hour ಬಂದು ನೆನ್ನೆ ಸುದ್ದಿ ಮಾಡವ್ರೆ ಸರ್. 1 hour ಸುದ್ದಿ ಮಾಡಿರೋದ್ರಲ್ಲಿ ಏನ್ ಮೇನ್ ಆಗಿ ಸುದ್ದಿ ಮಾಡಿದ್ರು ಅದೆಲ್ಲ ಕಟ್ ಮಾಡಿ ಸರ್. ಲಾಸ್ಟ್ ಒಂದು ತುಣುಕು ಮಾತ್ರ ಅವರು ಅರಿಬಿಟ್ಟವ್ರೆ ಸರ್, ಅಷ್ಟೇನೆ ಸರ್. ಅವ್ರಿಗೆ ಅವ್ರು ಅಷ್ಟೊಂದು ಭಯ ನನಗೆ ಧಮಕಿ ಹಾಕ್ರಿ. ಮತ್ತೆ ನಾನು ಲೈವ್ ಅಲ್ಲಿ ಇದನ್ನ ಇಡೀ ರಾಜ್ಯ ನೋಡ್ತಾ ಇದ್ದಾರೆ ನಿಮ್ ಯೋಗ್ಯತೆನ. ನನ್ನ ಮೇಲೆ ನಂಗೆ ಧಮಕಿ ಹಾಕಿ ನೋಡೋಣ. ಆ ತರ ಇದೆ ಸರ್. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಂದೆ ತಾಯಿ ಹತ್ರ ತಗೊಳ್ಳಿ ಸರ್. ನಾವು ಹುಡುಗನಿಗೆ ದೊಡ್ಡಮ್ಮನ ಮೊಮ್ಮಗ ಆಗ್ಬೇಕು ಸರ್. ನನಗೆ ದೊಡ್ಡಮ್ಮನ ಮೊಮ್ಮಗ ಸರ್ ಅವರು, ನನಗೆ ಅಣ್ಣನ ಮಗ ಸರ್ ಅವರು. ಹುಡುಗ ಸರ್. ಅದು ಮಿಸ್ಸಿಂಗ್ ಆದಾಗ ನನಗೆ ಹೇಳಿದ್ರು ಸರ್. ನಾನು ಹೇಳಿದೆ ಅವ್ರ ಅಪ್ಪ ಅಮ್ಮನಿಗೆ, ನೀವು ಯಾವುದೇ ರೀತಿ ಭಯ ಪಡಬೇಡಿ, ಕೇಸ್ ಆಗಿದೆ, ಏಜ್ ಆಗಿಲ್ಲ ತಗೊಂಡು ಕೋರ್ಟ್ ಹೋಗ್ಸಿ, ನಮ್ಮ ಹತ್ರನೇ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿ. ಹೆಣ್ಮಕ್ಳು ವಿಚಾರ ನಾವು ತಿಳ್ಕೊಬೇಕಿಲ್ಲ. ನಾವೊಂದು ಹೆಣ್ಮಕ್ಳು ವಿಚಾರನೂ ಕೂಡ ಇಲ್ಲಿ ಬಹಳ ಗಮನಿಸಬೇಕಾದ ವಿಚಾರ. ಯಾಕಂದ್ರೆ ಆ ಹೆಣ್ಮಗು ನಾಳೆ ದಿನ
ಇಷ್ಟೆಲ್ಲ ಪ್ರಚಾರ ಆದಾಗ ಆ ಹೆಣ್ಮಗಳಿಗೆ ಒಂದು ಬಹಳ ಹಾಳಾಗೋದು ಬೇಡ. ಆಮೇಲೆ ಇನ್ನೊಂದು ಏನಾಯ್ತು ಸರ್, ಅಂದ್ರೆ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ಹಾಗಾಗಿ ಅವ್ರಿಗೆ ಗೊತ್ತಿರಲ್ಲ ನಮ್ಗೆ ಏಜ್ ಏನು ಎತ್ತ ಕೂಡ ಗೊತ್ತಿರಲ್ಲ, ಏನೋ ಅಚಾನಕ್ಕಾಗಿ ಹೋಗಿರ್ತಾರೆ. ಬಟ್ ಅದನ್ನ ಕರ್ಕೊಂಡ್ಬಂದು ಗ್ರಾಮದಲ್ಲಿ ಎಷ್ಟೋ ತೀರ್ಮಾನಗಳು ಸಿಹಳ್ಳಿ ಗ್ರಾಮದಲ್ಲಿ ಆಗಿದೆ. ದೊಡ್ಡ ದೊಡ್ಡ ತಲೆಗೆ ಹೋಗುವಂತ ಕೆಲಸಗಳು, ದೊಡ್ಡ ದೊಡ್ಡ ರಾಜಕೀಯ ವಿಚಾರಗಳು ಕೂಡ ಬಹಳ ಈಸಿಯಾಗಿ ಪರಿಹಾರ ಆಗಿದೆ. ಹಾಗಾಗಿ ಇದನ್ನ ಕಾನೂನು ಕೈ ತಗೊಂಡು ನಾಳೆ ದಿನ ಈ ತರ ಆದಾಗ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಏನು ಇವತ್ತು ಆ ಹುಡುಗ ತಿರೋಗಿದ್ದಾನೆ ಅವ್ರ ಮನೆಗೂ ಕೂಡ ಮತ್ತೆ ಆ ಹೆಣ್ಮಗಳು ಏನಿದ್ರೆ ಇವತ್ತು ಮಾನ ಮರ್ಯಾದೆ ಹೋಯ್ತು. ಅದಕ್ಕೆ ಕಾರಣ ಯಾರು? ನೀವೇ ರೀ. ಆ ಇಬ್ರು ಕುಟುಂಬಕ್ಕೆ ಮಾನ ಮರ್ಯಾದೆ ಹೋಗೋ ಕಾರಣ ನೀವೇನೆ ಸರ್. ಆಮೇಲೆ ಯಾಕೆಂದ್ರೆ ನೇರವಾಗಿ ಹೇಳ್ತೀನಿ ಕೇಳಿ, ಇವತ್ತು ಅವ್ರನ್ನ ಕರ್ಕೊಂಡ್ಬಂದು ಆ ಒಂದು ಗ್ರಾಮದಲ್ಲಿ ಚಾವಡಿ ಅಂತಿರುತ್ತೆ, ದೇವಸ್ಥಾನ ಅಂತಿರುತ್ತೆ, ಉಚ್ಚಮ್ಮನ ತಾಯಿನ ಆಶೀರ್ವಾದ ಅಲ್ಲಿದೆ. ಕರ್ಕೊಂಡ್ಬಂದು ಒಂದಷ್ಟು ಊರ್ ಜನಕ್ಕೆ ಗೊತ್ತಾದ್ಮೇಲೆ ಮಾತಾಡ್ಬೋದಾಯ್ತಲ್ಲ. ನೀವು ಅಪ್ಸ್ಟೆಂಡ್ ಆಗುವಂತ ಹಣೆ ಬರೋನು ಇರ್ತಿಲ್ಲ, ನಿಮ್ಮ ಮೇಲೆ FIR ಆಗ್ತಿರಲಿಲ್ಲ, ಆ ಹೆಣ್ಣು ಮಗಳು ಬಹಳ ಹಾಳಾಗ್ತಿರಲಿಲ್ಲ, ಈ ಗಂಡು ಮಗ ಇರುವಂತ ಮನೆಯನ್ನು ಹಾಳಾಗ್ತಿರಲಿಲ್ಲ. ಏನ್ರಿ ಮಾಡ್ತೀರಿ ನೀವೆಲ್ಲ? ಪಂಚಾಯತಿ ಮಾಡಿರೋದೇ ಕಾಡಲ್ಲಿ ಸರ್. ಇವರು ಇದೇ ಮೊದಲನೇ ಸಾರಿ ಇವರು ಈ ತರದ ಸುಮಾರುಗಳು ಮಾಡಿದ್ರೆ ಸರ್. ಬೆಳಕಿಗೆ ಬಂದಿರೋ ಪಂಚಾಯತಿ ಕಾಡಲ್ಲಿ ಮಾಡಿರೋದು ಇದೆ ಸರ್ ಮೊದಲನೇದು. ಇದೀಗ ಪಂಚಾಯತಿ ಮಾಡ್ಬೇಕಿರೋದು ಇಲ್ಲ ದೇವಸ್ಥಾನದಲ್ಲಿ ಮಾಡ್ತಾರೆ, ಇಲ್ಲ ಚೌಡಿ ಅಂತ ಯಾವ್ದಾದ್ರು ಒಂದು ಸ್ಥಾನ ಇರ್ತದೆ ಸರ್ ಊರ್ ಗ್ರಾಮದೊಳಗಡೆ. ಯಾವುದೇ ಗ್ರಾಮಸ್ಥರು ಇಲ್ದಂತೆ ಇವ್ರು ಎಷ್ಟು ಏಕಾಏಕಿ ಇವ್ರು ಎಷ್ಟು ಜನ ಬೇಕು ಅಷ್ಟು ಜನ ಸೇರ್ಕೊಂಡು ಇವರು ಪಂಚಾಯತಿ ಮಾಡವ್ರೆ ಸರ್. ಅದಾದ್ಮೇಲೆ ಸರ್ ಇನ್ನೊಂದು ಹುಡುಗಿ ಎಷ್ಟೋ ಬೇಡ್ಕೋತಂತೆ ಸರ್, ಅವ್ನು ಹೊಡಿಬೇಡಿ ಬಿಡಿ, ಹುಡುಗಿನೂ ಅಲ್ಲೇ ಇಟ್ಕೊಂಡವ್ರೆ ಸರ್. ಈಗ ಆ ಹುಡುಗಿನ ಮೇಲೆ ಮಿಸ್ಕಂಪ್ಲೇಂಟ್ ಆಗಿದೆ ಸರ್. ಆ ಹುಡುಗಿನ ತನಿಖೆಗೆ ತಗೊಂಡಿಲ್ಲ ಸರ್. ಈಗ ಹುಡುಗಿ ಮೇಲೆ ನೋಡ್ರಿ, ಅವ್ರ ಮನೇಲಿ ಇಟ್ಕೊಂಡವ್ರೆ ಸರ್. ಯಾರಾದ್ರೂ ನ್ಯಾಯನ ಕಂಡ್ರಿ ಆಯ್ತಾ. ಈಗ ಹುಡುಗಿ ಮೇಲೆ ಈಗ ಹುಡುಗಿ ಮನೆಯವರು 26ನೇ ತಾರೀಕು ಬಂದು ಕಂಪ್ಲೇಂಟ್ ಕೊಡ್ತಾರೆ ಬನ್ನೂರು ಸ್ಟೇಷನ್ಗೆ. ಆ ಹುಡುಗಿನ ಮತ್ತೆ ಯಾಕೆ ಸಿಕ್ಕಿದ ಮೇಲೆ ಕರ್ಕೊಂಡ್ಬಂದು ಮಾತಾಡ್ತಿಲ್ಲ? ಯಾಕೆ ಮಾತಾಡ್ತಿಲ್ಲ? ಅದನ್ನ ನಾವು ಪ್ರಶ್ನೆ ಮಾಡಕ್ ಸಾಹೇಬನ ಹತ್ರ ಸರ್ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟು FIR ಮಾಡೋರಲ್ಲ ಸರ್, ಆ ಹುಡುಗಿನ ತನಿಖೆ ತಗೊಂಡಿದ್ರ ಅಂತ ನಾನು ನಿನ್ನೆ ವಿಚಾರಿಸ್ತೀವಿ ಸರ್. ಅದಾದ್ಮೇಲೆ ನಾವು ತಗೋತೀವಪ್ಪ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಬಿಟ್ಟು ತಗೊಂಡು ಏನ್ ಸೂಕ್ತ ಕ್ರಮ ತಗೋಬೇಕು ನಾವು ತಗೋತೀವಿ ಅಂತ ಸತೀಶ್ ಸರ್ ಅವರು ಭರವಸೆ ಕೊಟ್ಟವ್ರೆ ಸರ್. ಅದ್ರ ಜೊತೆಗೆ ಸರ್ ನಾವು ಆ ಹುಡುಗನ ಜೊತೆ ನಾನು ಬಾಳ್ವೆ ಮಾಡ್ತೀನಿ, ಇನ್ನೂ 6 ತಿಂಗಳು ಬಿಟ್ಟು ನಾನು ಮದುವೆ ಆಯ್ತೀನಿ ಅಂತ ಹುಡುಗನ ತಾಯಿ ಜೊತೆ ಎಲ್ಲ ಮಾತಾಡುತ್ತಂತೆ ಸರ್. ಆ ಹುಡುಗಿಗೂ ಹೊಡೆದಿ ಆ ಹುಡುಗಿಗೆಲ್ಲ ಇವ್ರಿಗೆ ಆ ತರದ ಅವಕಾಶ ಕೊಟ್ಟಿಲ್ಲ ಸರ್ ಇವ್ರು. ಟವರ್ ಲೊಕೇಶನ್ ಚೆಕ್ ಮಾಡಿದಾಗ ಇದು ಅತಿರೇಕಕ್ಕೆ ಹೋದಾಗ ಕಾನೂನಾತ್ಮಕ ಹೋರಾಟಗಳಾದಾಗ ಅವೆಲ್ಲ ಆಗುತ್ತೆ ಸರ್. ಈಗ ಹುಡುಗನ ಅಮ್ಮನ ಜೊತೆ ಕೇಳಿ ಸರ್, ಹುಡುಗಿ ಇವ್ರ ಜೊತೆ ಎಷ್ಟು ಬಾಂಧವ್ಯವಾಗಿತ್ತು, ಅವ್ರ ಮನೆಯವ್ರು ಎಷ್ಟು ಚೆನ್ನಾಗಿದ್ರು, ಅಲ್ಲಿ ನ್ಯಾಯ ಮಾಡ್ಬೇಕಾದ್ರೆ ಹುಡುಗಿ ಎಷ್ಟು ರಿಕ್ವೆಸ್ಟ್ ಮಾಡ್ಕತ್ತು, ನಾನು ಇನ್ನೂ 6 ತಿಂಗಳು ಬಿಟ್ಟಾದ್ರೂ ನಿಮ್ ಜೊತೆ ಮದುವೆ ಆಗ್ತು, ನಾನು ಈಗೆಲ್ಲೂ ಓಡೋಗಿಲ್ಲ, ನಾನು ಯಾರು ಪಿಕಪ್ ಮಾಡಿಲ್ಲ ಅಂತೆಲ್ಲ ಹೇಳಿದ್ರು. ಆ ಹುಡುಗಿಗೂ ಬೇಕಾಬಿಟ್ಟು ಹೊಡೆದವ್ರೆ ಸರ್. ಕುಮಾರ್ ಇವ್ರು ಮಂಜು ಅವರು ಆ ಹುಡುಗಿನೂ ಬಾಯಿಗೆ ಬಂದಂಗೆ ಬೈದಿ ಆ ಹುಡುಗಿಗೂ ಕೂಡ ಅಲ್ಲೇ ಮಾಡವ್ರೆ ಸರ್. ಹೆಚ್ಚಿನ ಮಾಹಿತಿ ಬೇಕು. ಇನ್ನೊಂದು ನೆನ್ಸ್ಕೊಳ್ಬೇಕು ಅಂದ್ರೆ ನೋಡಿ, ನಾವು ಹಾಗೆ ನಾನು ಕೇವಲ ಮಾಧ್ಯಮ ಮಿತ್ರ ಒಂದೇ ಅಲ್ಲ, ನಾನು ಒಬ್ಬರು ಕೇವಲ ಮಾಧ್ಯಮದಲ್ಲಿ ಒಂದೇ ಇಲ್ಲ, ನಾನು 10 ಸಂಘಟನೆಗಳು ಕೂಡ ಇದ್ದೀನಿ. ನಾನು KRS ಪಕ್ಷದ ಬನ್ನೂರು ಉಪಾಧ್ಯಕ್ಷ ಕೂಡ. ನಾನು ಇವ್ರ ಪರವಾಗಿ ಸಂಸತ್ ಪರವಾಗಿ ನಾನು ನಿಂತ್ಕೊಳ್ತೀನಿ, ಇಡೀ ರಾಜ್ಯ ನಿಂತ್ಕೊಳ್ಳುತ್ತೆ. ನಾನು ಒಂದು ರಿಕ್ವೆಸ್ಟ್ ಲೆಟರ್ ಕೂಡ ಕೊಡಿ ಅಂತ ಹೇಳಿದ್ದು ನಮ್ಮ ಜಿಲ್ಲೆಗೆ. ಹಾಗಾಗಿ ಕಾನೂನಾತ್ಮಕ ಹೋರಾಟಗಳು ಏನಿದೆ ಅದು ಕೂಡ ನಾವು ಜೊತೆಗೆ ಇರ್ತೀವಿ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಒಬ್ರು ಪೊಲೀಸ್ ಇಲಾಖೆಯವ್ರನ್ನ ನೆನಪಿಬೇಕು. ಯಾಕೆಂದ್ರೆ ಅವರೊಬ್ರು ಇಲಾಖೆಯಲ್ಲಿ ಇದ್ದಾರೆ, ಅವ್ರು ನಾವು ಎಷ್ಟು ಹೇಳಕ್ಕಾಗಲ್ಲ. ಆ ಪೊಲೀಸ್ ಇಲಾಖೆಗೆ ಈ ಇಲಾಖೆಯವರು ಬೆಂಗಳೂರಿನ ಪೊಲೀಸ್ ಇಲಾಖೆ ಅಧಿಕಾರಿ ಕುಟುಂಬಕ್ಕೆ ಬೆನ್ನೆಲುಬಾಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಕೊಡ್ಬೇಕು ಅವ್ರಿಗೆ. ಯಾಕೆಂದ್ರೆ ಎಲ್ಲಾ ಪೊಲೀಸರು ಏನೆಲ್ಲ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತಾರೆ. ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದು ಕೂಡ ಇದೊಂದು ದೊಡ್ಡ ನಿದರ್ಶನ. ಎಲ್ಲ ಒಂದ್ ಕಡೆ ಹೇಳಿದಾಗ ಇದೆಲ್ಲ ಒಂದು ಸಣ್ಣದ ವಿಚಾರನ ಇವತ್ತು ದೊಡ್ಡ ವಿಚಾರ. ಇವತ್ತು 2 ಕುಟುಂಬಗಳು ಹಾಳಾಯ್ತಲ್ಲ, ಅದಕ್ಕೆ ಕಾರಣಗಳೆಲ್ಲ ನೀವೇ ನೋಡ್ರಿ. ನಾಚಿಕೆ ಮಾನ ಮರ್ಯಾದೆ ಏನಿಲ್ವನ್ರಿ ನಿಮ್ಗೆ? ಆರೋಪಿಗಳಿಗೆ ಏನು ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಅದನ್ನ ಕೊಡ್ಸೋಕೆ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಒಂದಷ್ಟು ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ತಮ್ಮನ್ನ ಮಾತಾಡ್ಸೋದೇನು ಬೇಜಾರು ಮಾಡ್ಕೊಂಬೇಡಿ. ಆ ಹೆಣ್ಮಗಳು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಿದ್ರಮ್ಮ? ಜೊತೆಲಿ ಇನ್ನು 6 ತಿಂಗಳಾಗಲಿ ವರ್ಷ ಆಗಲಿ ಕವ, ನಾನು ಬೇಕಾದ್ರೆ ಜೈಲಲ್ಲೇ ಇರ್ತೀನಿ, ನಾನು ಬರುದಿಲ್ಲ ಕಣವು. ಗುರು ಹೊಡೆದ್ಬಿಟ್ಟು ವೈನ ಮಾಡ್ಕೊಂಡು ಕರ್ಕೊಯ್ತಾರ ಕವ, ನಾನು ಬರುದಿಲ್ಲ ಅಂದ್ರುವೆ ಗೋವ ನಾನು ವೈನ ಮಾಡ್ಕೊಂಡು ಪಂಚಾಯತಿಲಿ ಹೇಳ್ಕೊಂಡು ನಾನು ತೀರ್ಮಾನ ಕರ್ಕತೀನಿ ಅಂತ ಮಾತಿ ಕೊಟ್ಟ ಮೇಲೆ ಅವ್ರು ಬಂದದ್ದು. ಇಲ್ಲ ಅಂದಿದ್ರೆ ಅವರು ಬರ್ತಿರ್ಲಿಲ್ಲ, ಊರಿಗೆ ಕಾಲ ಆಗ್ತಿರ್ಲಿಲ್ಲ. ನಾನು ಅವಳಿಗೆ ಅಷ್ಟು ಧೈರ್ಯ ಕೊಟ್ಟು ಊರು ಬರುಗಂಟ್ಲು ಬನ್ನೂರು ಬರುಗಂಟ್ಲು ಕೇಳವಳೆ. ಅವ್ವ ನಿಂತ ಅವ್ವ ಬೆಂಗಳೂರಲ್ಲಿದ್ರು, ಬೆಂಗಳೂರಿಂದ ಬರುಗಂಟ್ಲುವೆ ನನ್ನ ಅಷ್ಟು ಅವರು ನನ್ನ ಮೈದ ಕರ್ಕ ಬಂದದ್ದು. ನಾನು ಅವ್ವ ನೀನ್ ಹೇಳಿದ್ರೆ ಮಾತ್ರ ಬರ್ದು, ಇಲ್ಲೇ ಎದ್ದು ಬಿಡ್ತೀನಿ ಕವೋ ಅಂತಂದ್ರೆ, ಇಲ್ಲ ಕವ್ವ ನಾನು ನಿನ್ಗೆ ಧೈರ್ಯ ಕೊಡ್ತಾವ್ನಿ, ನಾನು ಮಡಿಕತೀನಿ 6 ತಿಂಗಳು. ಅಪ್ಪ ಅಪ್ಪೋ ಒಂದು ವಿಚಾರ ತಿಳ್ಕೊಬೇಕು ಆಯ್ತಾ. ಮನೆಯಾಳ ಕೆಲಸ ಮಾಡೋಕೆ 108 ದಾರಿ ಐತೆ, ಒಳ್ಳೆ ಕೆಲಸ ಮಾಡೋಕೆ ಒಂದೇ ದಾರಿ ಇರೋದು. ಮನೆಯಾಳ ಕೆಲಸ ಮಾಡೋಕೆ 108 ದಾರಿ ಐತೆ, ಒಳ್ಳೆ ಕೆಲಸ ಮಾಡೋಕೆ ಒಂದೇ ದಾರಿ ಇರೋದು. ಇವತ್ತು ನಾನು ಯಾಕ್ರಿ ಇಲ್ಲಿ ಬರ್ಬೇಕಾಯ್ತು? ನನಗಿದು ಸಂಬಂಧನೇ ಇಲ್ವಲ್ಲ. ಒಂದು ವಿಷಯ ತಿಳ್ಕೊಬೇಕು, ನಮ್ಮ ಊರಿನ ಪಕ್ಕದ ಊರಿನ ಗ್ರಾಮ, ಹಾಗಾಗಿ ಒಂದು ಸಂತೃಪ್ತಿ ಇರುವಂತ ಒಂದು ಈ ಸಮಸ್ಯೆ ಇರುವಂತ ಒಂದು ಮನೆ. ಈ 2 ಕುಟುಂಬ ಹಾಳಾಯ್ತಲ್ರಿ. ಒಂದು ಆ ಹೆಣ್ಮಗಳು ಕುಟುಂಬ ಹಾಳಾಯ್ತು,
ಇನ್ನೊಂದು ಈ ಕುಟುಂಬ ಆಯ್ತು. ಮುಖ್ಯವಾಗಿ ಒಂದು ಒಂಚೂರು ಆಲೋಚನೆ ಮಾಡಿದ್ರೆ ಇಂತೆಂಥ ನ್ಯಾಯಗಳೆಲ್ಲ ಮಾಡಿದ್ರಲ್ರಿ ನೀವು. ಇದೆಲ್ಲ ಆಗ್ಬೇಕಾಯ್ತಾ ಇವತ್ತು? ಆಮೇಲೆ ಮುಖ್ಯವಾಗಿ ಇನ್ನೊಂದು ಮತ್ತೊಮ್ಮೆ ಹೇಳ್ತೀನಿ ಕೇಳಿ, ಇವತ್ತು ಈ ಒಂದು ಕೇಸು FIR ಆಗಿ ಸ್ಟ್ಯಾಂಡ್ ಆಗಬೇಕು ಅಂತ ಕಾರಣಕ್ಕೆ ಪುಣ್ಯಾತ್ಮ ಅವರು ಒಬ್ರು ಪೊಲೀಸ್ ಇಲಾಖೆ ಕೂಡ ಇಲ್ಲ, ಯಾರ ವಿರೋಧವಾಗಿ ಕೂಡ ಇಲ್ಲ ಆಯ್ತಾ. ಇರುವಂತ ವಿಚಾರದ ಪರವಾಗಿ ನಾನು ಮಾತಾಡ್ತಿರೋಂಥದ್ದು. ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿರೋದು ಬನ್ನೂರು ಹೋಬಳಿ ಸಿಹಳ್ಳಿ ಗ್ರಾಮ, ಶ್ರೀನಿವಾಸಪುರ ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ. ಒಂದು ಪ್ರೇಮಿಗಳಿಗೆ ಇದೇ ಅಂತ್ಯ ಅಂತಂದ್ರೆ ಆಯ್ತಾ, ಆ ಊರಿನ ಸಮಸ್ಯೆಗಳು ಇದೇ ತರ ಎಲ್ಲ ದಿನ ಬೆಳಗಾರ ಇರುವಂತ ಸಮಸ್ಯೆಗಳು ಈ ತರ ಆಗ್ಬಿಟ್ರೆ ಏನ್ ಕತೆ ಅಂತ ಅರ್ಥ ಆಗ್ತಿಲ್ಲ ಆಯ್ತಾ. ಯಜಮಾನರುಗಳೇ ಸೇರ್ಕೊಂಡು ಒಂದ್ ಕಡೆ ಕರ್ಸಿ ಹೊಡಿತಾರೆ ಅಂತಂದ್ರೆ ಊರೇ ಆ ಹೆಣ್ಮಗಳು ಮಾತಾಡೋಂತ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕೆಲ್ಲ ಕಾರಣ ಏನು? ಕೇವಲ ಒಂದು ಯಜಮಾನಿಕೆ ಅನ್ನೋದು ಒಂದು ದಬ್ಬಾಳಿಕೆ ಅಂತಾನೆ ಹೇಳ್ಬೋದು, ಇಷ್ಟೆಲ್ಲ ಹೇಳೋ ರೀತಿಯಲ್ಲಿ. ಆದ್ರೆ ಹಾಗಾಗಿ ನೋಡೋಣ ಮುಂದಿನ ಕಾನೂನು ಹೋರಾಟಗಳು, ಸಾಕ್ಷಿಗಳು ಏನೆಲ್ಲ ಸಿಗುತ್ತೆ ಇವ್ರಿಗೆ. ಇವರೆಲ್ಲೆಲ್ಲ ಹೋಗಿದ್ರು. ಯಜಮಾನ್ರೆ ಒಂದ್ ನಿಮಿಷ ದಯವಿಟ್ಟು ಬನ್ನಿ, ನಾನು ಕೂಡ ಬನ್ನಿ ಯಜಮಾನ್ರೆ. ಸಿಹಳ್ಳಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತು, ಮುಂದೆ ಬನ್ನಿ. ಸಿಹಳ್ಳಿ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇಲ್ಲಿ ಸಿಹಳ್ಳಿ ಗ್ರಾಮ ತುಂಬಾ ಚೆನ್ನಾಗಿ ಗೊತ್ತು. ನೀವು ಹೋಗ್ಬೇಕಾದ್ರೆ ಅಲ್ಲಿ ಯಾವ ಕಡೆಯಿಂದ ಹೋದ್ರಿ? ಇಲ್ಲಿ ಬನ್ನಿ. ನೀವು ಅದು ಅಲ್ಲಿ ಉಳಿದ ಮನೆಗೆ ಹೋದ್ರಲ್ಲ ನೀವು, ಪ್ರೇಮ್ ಕರಡೆ ಇದೆ ನೋಡಪ್ಪ, ದೇವಸ್ಥಾನ ಕಡೆಯಿಂದ ಹೋದ್ರಿ. ಅಲ್ಲಿ ಮನೆಗೆ ಅಲ್ಲೆಲ್ಲ CC ಕ್ಯಾಮ್ರಾ ಎಲ್ಲ ಇತ್ತಲ್ವ? ಪಂಚಾಯತಿ ಕಡೆಯಿಂದ ಹೋದ್ರಾ? ಅಲ್ಲೆಲ್ಲೂ CC ಕ್ಯಾಮ್ರಾ ಇಲ್ವಾ? ಯಾರ ಮನೇನೂ ಹಾಕಿಲ್ಲ. ಅಲ್ಲಲ್ಲ, ನೀವು ಊರು ಹೊರಡೆ ಹೋಗ್ಬೇಕಾದ್ರೆ ಅಲ್ಲೆಲ್ಲ CC ಕ್ಯಾಮ್ರಾಗಳು. ಏನು ಈ ತರ ಆಯ್ತಲ್ಲ, ಮುಂದೆ ನ್ಯಾಯ ಹೆಂಗ್ ಸಿಗುತ್ತೆ ನಿಮ್ಗೆ? ಮುಂದೆ ಯಾರು ದೊಡ್ಡವರಲ್ಲ ರೀ, ಕಾನೂನು ಕೇಳೋ ಸಾಕ್ಷಿ ಒಂದೇ. ಈಗ ಅವ್ರ ಇರೋಂತ ಅಷ್ಟು ಜನ ಅವತ್ತು ಒಂದ್ ಕಡೆ ಇದ್ರಂತ ಲೊಕೇಶನ್, ಟವರ್ ಲೊಕೇಶನ್ ಗೊತ್ತಾದ್ರೆ ಇವ್ರು ಏನೇನ್ ಮಾಡಿದ್ರೆ, ಆಡಿಯೋ ಕಾನ್ವರ್ಸೇಷನ್ ಯಾರ್ಯಾರು ಫೋನ್ ಮಾಡೋದಂತ ಇದು ತನಿಖೆ ಕರೆಕ್ಟ್ ಆಗಿ ಮಾಡಿದ್ರೆ, ಸಂಬಂಧಪಟ್ಟಂತ ಅಧಿಕಾರಿಗಳು ತನಿಖೆ ಕರೆಕ್ಟ್ ಆಗಿ ಮಾಡಿದ್ರೆ ಏನ್ ದೊಡ್ಡ ವಿಷಯ ಅಲ್ಲ. ಇವತ್ತು ತಾವು ನೋಡ್ತೀವಿ ರಾಜ್ಯದಲ್ಲಿ ಏನೇನ್ ಆಗ್ತಿದೆ ಅಂತ. ಯಾವ್ದೋ ಒಬ್ಬ ವ್ಯಕ್ತಿ ಕೊಲೆ ಆಗ್ತಾನೆ ಅಂತ ದೊಡ್ಡ ಪ್ರತಿಷ್ಠೆ ವ್ಯಕ್ತಿನೇ ತಗೊಂಡೋಗಿ ಜೈಲಿಗೆ ಹಾಕಿದ್ರೆ ಆದ್ಮೇಲೆ ಅದೇನು ರಾಜಕೀಯ ಒತ್ತಡಗಳು ಮತ್ತೆ ಬೇರೆ ಯಾವ್ದು ಕೂಡ ಬರಲ್ಲ. ಹಂಗಲ್ಲ, ಕಾನೂನು ಸಾಕ್ಷಿಗಳು ಬೇಕಾಗಿರೋದು. ನನ್ನ ಸಂಘ ಆದ್ರೆ ಇಲ್ಲ ಸಿಕ್ಕಲ್ಲ ಸಿಕ್ಕುದಿಲ್ವೋ ಅದು ದೇವ್ರ ಇಚ್ಛಾ MP ಗಳು ಅವ್ರ ಕಡೆಯವರ, MLA ಅವ್ರ ಕಡೆಯವರ. ನೀವು ತಿಳ್ಕೊಂಡ್ರೆ ಇದು ಮಾಡೋದು ತಪ್ಪು. ಕಾನೂನು ಇಡೀ ಭಾರತ ದೇಶ ಎಲ್ಲರಿಗೂ ಒಂದೇನೆ. ನೀವು ಸಾಕ್ಷಿ ಕೊಟ್ರೆ ಕಾನೂನು ಎಲ್ಲ ಕಡೆ ಕೆಲಸ ಮಾಡುತ್ತೆ. ಇವತ್ತು ಸಾಕ್ಷಿಗೆ ಇಡೀ ರಾಜ್ಯದಲ್ಲಿ ಕೆಲವೊಂದು ವಿಚಾರಗಳು ಪ್ರಚಲಿತಕ್ಕೆ ಬಂದಿರುವಂಥದ್ದು ಆಯ್ತಾ. ಯಾವುದೇ ರೀತಿಯಾದ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಅರ್ಥ ಅದು ಯಾವುದೇ ಅಧಿಕಾರಿ ಆಗಿರ್ಬೋದು, ಯಾವುದೇ ರಾಜಕಾರಣಿಗಳಾಗಿರ್ಬೋದು. ಆದರೆ ಆಗಿರೋದು ಬಹಳ ತಪ್ಪು. ಒಂದು ಸಣ್ಣ ವಿಚಾರ ಇವತ್ತು ಇಷ್ಟು ದೊಡ್ಡ ಮಟ್ಟದ 2 ಮನೆ ಹಾಳಾಗುತ್ತೆ ಅಂತಂದ್ರೆ ಮಧ್ಯಸ್ಥಕ್ಕೆ ಯಾರೋ ಬಂದು, ನೀವು ಅಲ್ಲ ಅವರು ಅಲ್ಲ, ಯಾರೋ ಮಧ್ಯಸ್ಥಕ್ಕೆ ಬಂದು ಇವತ್ತು 2 ಮನೆ ಹಾಳಾಗ್ತದೆ ಅಂತಂದ್ರೆ ಇದಕ್ಕಿಂತ ದಾರುಣ ಇನ್ನೇನು ಬೇಕು? ಥ್ಯಾಂಕ್ ಯು. ನೋಡ್ರಿ, ಈ ಗೋಳಾಟ ಯಾರು ಇರ್ಬೇಕು? ಅಲ್ಲ ರೀ, ಈ ತಾಯಿ ರೋದನೆ ಅಲ್ಲ, ಈ ತಾಯಿ ರೋದನೆ ಯಾರು ಇರ್ಬೇಕು? ಇಂಥ ಮುಟ್ಟಾಳ್ರಿ ನೀವೆಲ್ಲ ಯಜಮಾನಿಕೆ ಮಾಡೋರು ಊರಲ್ಲಿ. ದಯವಿಟ್ಟು ಇದೊಂದು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು. ಯಜಮಾನಿಕೆ ಮಾಡುವಂತವ್ರು, ರಾಜಕೀಯ ದಬ್ಬಾಳಿಕೆ ಮಾಡುವಂತವ್ರು, ನನಗೆ ಕಾನೂನು ಗೊತ್ತು ಅಂತ ಮಾತಾಡುವಂತವ್ರು, ಇಲ್ದಿರ ಕಾನೂನುಗಳನ್ನ FIR ಆಗಿ ಶಿಕ್ಷುವಂಥದ್ದು. ದುಡ್ಡೇ ಮುಖ್ಯನೇನ್ರಿ? ಕಾನೂನು ಸಡಿಲಗಳು ಐತೆ ಅನ್ಬಿಟ್ಟು ನೀವು ಏನ್ ಬೇಕಾದ್ರೂ ಆಡ್ಬೋದಾ? ಇಂಡಿಯಾ ಆ ವ್ಯಕ್ತಿ ಇವತ್ತು ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಇದು ಕೇಸ್ ಕೂಡ ಇಷ್ಟು ಸ್ಟ್ಯಾಂಡ್ ಆಗ್ತಿರಲ್ಲ. ಮತ್ತೆ ಒಂದಷ್ಟು ತಾವು ನೋಡ್ತಾ ಇದ್ರೆ ಇಲ್ಲಿ ಎಲ್ಲ ಸಿಹಳ್ಳಿ ಗ್ರಾಮದ ಯುವಕರುಗಳು, ಅವ್ರ ಫ್ರೆಂಡ್ಸ್ ಯಾರಿದ್ದಾರೆ ನೋಡಿ, ಒಂದು ಫ್ರೆಂಡ್ಶಿಪ್ ತರ ಅನ್ನೋದು ನಿಜವೂ ಮರೆಯುವಂಥದ್ದಿಲ್ಲ. ಹಾಗಾಗಿ ಅವರು ಹುಡುಗರು ಕೂಡ ಬಂದಿರುವಂಥದ್ದು ಸಣ್ಣ ಬಹಳ ಬೇಸರ ಆಗುವಂಥ ವಿಚಾರ. ಯಾಕೆಂದ್ರೆ ನಾನು ಸುದ್ದಿ ಮಾಡೋ ವಿಚಾರ ಏನು, ನಮ್ಮ ಪಕ್ಕದ ಗ್ರಾಮ ರೀ, ದಿನ ಬೆಳಗಾನೆ ಹೋಗುವಂಥ ಗ್ರಾಮ ಅದು. ಹಾಗಾಗಿ ಮುಖ್ಯವಾಗಿ ಸ್ನೇಹಿತರೆ, ತಾವು ನೋಡ್ತಾ ಇದ್ರ ಇಷ್ಟೆಲ್ಲ ಮುಂದಿನ ತನಿಖೆಗಳಿಗೆ ಏನೇನು ಬೇಕು ಅಂತ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೇನೆ. ಆದಷ್ಟು ಕಾನೂನು ಅರಿವುಗಳು ವಿಚಾರ ಅಂದರೆ ಇವರು ಎಲ್ಲೆಲ್ಲಿ ಹೋಗಿದ್ರು, CC ಕ್ಯಾಮ್ರಾ ಏನಾಗಿದೆ, ಮತ್ತು ಇವರ ಟವರ್ ಲೊಕೇಶನ್ ಕರೆಕ್ಟಾಗಿ ಅವರು ತನಿಖೆ ಮಾಡೋದಾದರೆ, ಕುಟುಂಬಸ್ಥರ ಪೊಲೀಸ್ ಇಲಾಖೆ ಏನಿದೆ ಸ್ಟ್ಯಾಂಡ್ ಆದರೆ, ಉದಾಹರಣೆಗೆ ರೇಣುಕಾಸ್ವಾಮಿ ಕೊಲೆ ಏನಾಯಿತು, ಅದು ವಿಚಾರ ಏನಾಯಿತು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಕಾನೂನು ಸಡಿಲ ಇಲ್ಲ, ಅದನ್ನು ಕಾನೂನು ಸಡಿಲಗಳನ್ನ ಮಾಡ್ಕೊಳ್ಳೋಂಥ
ಕೆಲವೊಂದು ಅಧಿಕಾರಿಗಳು, ಕೆಲವೊಂದು ರಾಜಕೀಯ ಪುಡಾರಿಗಳು ಇರೋದಂತೂ ಸತ್ಯ. ಆ ವ್ಯಕ್ತಿಯ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ನ್ಯಾಯ ಸಿಗಲಿ ಅಂತ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬನ್ನೂರು ಸಿಹಳ್ಳಿ ಭಾಳ ಇಡೀ ರಾಜ್ಯ ಫೇಮಸ್ ಆಗ್ತಿತ್ತು. ಆದರೆ ಬೇರೆ ಥರ ಈ ಥರ ಒಂದು ದಾರುಣ ಘಟನೆಗೆ ಬನ್ನೂರು ಸಿಹಳ್ಳಿ ರಾಜ್ಯಕ್ಕೆ ಮಾದರಿ ಆಗುತ್ತೆ ಅಂತಂದರೆ ಇದಕ್ಕಿಂತ ದಾರುಣ ಇನ್ನೊಂದಿಲ್ಲ ರೀ. ಆಮೇಲೆ ನನ್ನ ಬೇಡದಿರೋ ವಿಚಾರಗಳಿಗೆಲ್ಲ ಇಲ್ದಿರೋರ್ನೆಲ್ಲ FIR ಹಾಕೋದು ಅವೆಲ್ಲ ನಡೆಯಲ್ಲ. ಇವತ್ತು ಸತ್ಯ ಯಾವತ್ತು ಈಚೆಗೆ ಬಂದೇ ಬರುತ್ತೆ. ಈಗ ಹುಡುಗನ ಮಾರ್ಚರ್ ಕೂಡ ಆಗಿದೆ, ಮಾರ್ಚರಿಂದ ತೊಗೊಂಬರ್ತಾ ಇದ್ದಾರೆ. ಮಾರ್ಚರ್ ಮಾಡಿಸಿ ಮುಂದಿನ ಏನು ತನಿಖೆ, ಮುಂದೆ ಏನು ಮಾಡ್ತಾರೆ ನೋಡೋಣ. ಸರ್, ತಾವೊಂದು ಮಾತು ಹೇಳಿದ್ರಿ ಸರ್, ಈಗ ಯುವಕನ ಶವ ತಗೊಂಡೋಗಿ ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ ಅಂತ. ಎಲ್ಲಿ ಹೋರಾಟ? ಅವರ ವ್ಯಾಪ್ತಿಗೆ ಬರ್ತಕ್ಕಂಥ ಬನ್ನೂರು ಠಾಣೆ ಮುಂದೆ ಬೇಕಾದ್ರೂ ನಾವು ಶವ ಪರೀಕ್ಷೆ ಪ್ರತಿಭಟನೆ ಮಾಡಲು ಸಿದ್ಧ ಇದ್ದೀವಿ ಸರ್. ಅದನ್ನ ಬಿಟ್ಟರೆ ಊರು ಗ್ರಾಮದಲ್ಲಿ ಆಗ್ಬೋದು, ಇಲ್ಲ ಈಗ ಏನು ನಾವು ಕಂಪ್ಲೇಂಟ್ ಮಾಡಿದ್ವಿ ಅವ್ರ ಮನೆ ಮುಂಭಾಗ ಶವನಿಟ್ಟು ಪ್ರತಿಭಟನೆ ಮಾಡುವಂಥ ಇದರಲ್ಲಿ ನಾವು ಇದ್ದೀವಿ ಸರ್, ದುಃಖದಲ್ಲಿ ಇದ್ದೀವಿ ಸರ್. ಓಕೆ, ಹಾಗಾಗಿ ಆ ಒಂದು ತನಿಖೆ ಚುರುಕಾಗಬೇಕು ಅನ್ನೋದು ನಿಮ್ಮ ಆದೇಶ. ಕುಟುಂಬದ ಮನೆ ಮುಂದೆ ಹೋಗಿ ಶವ ಇಟ್ಟು ನಾವು ತನಿಖೆಗೆ ಆಗ್ರಹ ಮಾಡ್ತೀವಿ ಅಂತ ಹೇಳ್ತಾರೆ. ಇದೆಲ್ಲ ಬೇಕಾಗಿತ್ತಾ? ನಿಜಲ್ಲೂ ಇದೆಲ್ಲ ಬೇಸರ ಸಂಗತಿ ಕಣ್ರಿ ಇದು. ರಾಜಕೀಯ ಅದು ಯಾವ ಅಲ್ಲ ರೀ.